ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸಮಾಜ ವಿಜ್ಞಾನದ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ಸರಣಿಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ. ಅಂದರೆ TET ಸಿಲೆಬಸ್ ಕಂಟೆಂಟಲ್ಲಿ ಪೇಪರ್ 2ನ ಒಂದು ಸಮಾಜ ವಿಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಒಂದು ಲೆಸನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾದಂಥ ಬಹಳ ಬಹುನಿರೀಕ್ಷಿತವಾಗಿ ಬರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳಿವೆಲ್ಲ. ಸೊ ಕಳೆದ 4 ಸೆಷನ್ಸನ್ನು ನೀವು ಒಂದು ಸಲ ವಾಚ್ ಮಾಡೋದೇ ಆದರೆ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ಅಂತ ಅನಿಸುತ್ತೆ ನಿಮ್ಗೆ ಗೊತ್ತಾಗುತ್ತೆ. ದಯಮಾಡಿ ಈ ಒಂದು ಯೂಟ್ಯೂಬ್ ವಾಹಿನಿಯ ಪ್ಲೇ ಲಿಸ್ಟನ್ನ ಚೆಕ್ ಮಾಡಿದ್ರೆ ಆ 4 ವಿಡಿಯೋ ಸೆಷನ್ ನಿಮಗೆ ಅಲ್ಲಿ ಅವೈಲೇಬಲ್ ಆಗುತ್ತೆ. ಸೊ ಟೈಮನ್ನು ವ್ಯರ್ಥ ಮಾಡೋದು ಬೇಡ. ದಯಮಾಡಿ ಇವತ್ತು ಯಾರೆಲ್ಲ ಹೊಸ್ತಾ ನೋಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಸಾಧ್ಯ ಆದರೆ 1-2 ನಿಮಿಷ ಈ ಯೂಟ್ಯೂಬ್ ವಾಹಿನಿಯ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ TETಗೆ ಸಂಬಂಧಪಟ್ಟಂತೆ ಎಲ್ಲ ರಿಲೇಟೆಡ್ ಲಿಂಕ್ಸು ಮತ್ತು ವಿಡಿಯೋ ಸೆಷನ್ ಲಿಂಕ್ಸ್ ಎಲ್ಲ ಅಪ್ಡೇಟ್ ಆಗಿದೆ. ಅದು ಕ್ಲಿಕ್ ಮಾಡಿ ನೀವು ಫಾಲೋ ಮಾಡ್ಬೋದು ಫ್ರೀ ಆಫ್ ಕಾಸ್ಟಲ್ಲಿ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಕ್ವಶನ್, ದಟ್ ಈಸ್ 578. ಅಂದರೆ 577 ತನಕ ಲಾಸ್ಟ್ ಸೆಷನ್ ಎಂಡ್ ಮಾಡಿದ್ವಿ. ಈಗ 578ನೇ ಪ್ರಶ್ನೆಯಿಂದ ಅದಕ್ಕೆ ಸಂಬಂಧಪಟ್ಟ ಉತ್ತರದ ಜೊತೆಗೆ ನಾವು ಆರಂಭ ಮಾಡೋಣ. ಈಗ ನೋಡಿ, ಮಹಾರಾಷ್ಟ್ರದಲ್ಲಿ ಪ್ರಾರ್ಥನಾ ಸಮಾಜವನ್ನು ಯಾರು ಆರಂಭ ಮಾಡ್ತಾರೆ ಅಂತ. ಮಹಾರಾಷ್ಟ್ರದಲ್ಲಿ ಪ್ರಾರ್ಥನಾ ಸಮಾಜವನ್ನು ಯಾರು ಆರಂಭ ಮಾಡಿದ್ರೆ MG ರಾನಡೆಯವರು ಮಹಾರಾಷ್ಟ್ರದಲ್ಲಿ ಆ ಒಂದು ಪ್ರಾರ್ಥನಾ ಸಮಾಜವನ್ನು ಫಸ್ಟು ಆರಂಭ ಮಾಡ್ತಾರೆ. ಯುವ ಬಂಗಾಳಿ ಚಳವಳಿಯ ಪ್ರವರ್ತಕರು ಯಾರು ಅಂತ. ಯುವ ಬಂಗಾಳಿ ಚಳವಳಿಯ ಪ್ರವರ್ತಕರು ಯಾರು? ಹೆನ್ರಿ ವಿವಿಯನ್ ಡಿರೋಜಿಯಾ ಅಂತ ಹೆಸರು. ನೋಡಿ, ಹೆನ್ರಿ ವಿವಿಯನ್ ಡಿರೋಜಿಯಾ ಅಂತ. ಇವೆಲ್ಲ ಕೇಳೋಕ್ಕಿಂತ ಚಾನ್ಸಸ್ ಇರುತ್ತೆ ನಿಮಗೆ. ಡೈರೆಕ್ಟ್ MCQ ಕ್ವಶನ್ಸು ಸೋಷಿಯಲ್ ಸೈನ್ಸಲ್ಲಿ. ಯುವ ಬಂಗಾಳಿ ಚಳವಳಿಯ ಪ್ರವರ್ತಕ ಯಾರು? ಹೆನ್ರಿ ವಿವಿಯನ್ ಡಿರೋಜಿಯಾ ಅಂತ. ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪ್ರಚಾರ ಮಾಡಲು DAV ಶಾಲೆಯನ್ನು ಆರಂಭಿಸಿದ ದಯಾನಂದ ಸರಸ್ವತಿಯ ಶಿಷ್ಯ ಮಹಾತ್ಮ ಹನ್ಸ್ರಾಜ್ ಅಂತ. ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪ್ರಚಾರ ಮಾಡಲು DAV ಶಾಲೆಯನ್ನು ಆರಂಭಿಸಿದ ದಯಾನಂದ ಸರಸ್ವತಿಯ ಶಿಷ್ಯ ಯಾರಪ್ಪ ಅಂದರೆ ಅದು ಮಹಾತ್ಮ ಹನ್ಸ್ರಾಜ್. 581. ಇದು ಥಿಯೋಸಾಫಿಕಲ್ ಸೊಸೈಟಿಯ ಸಾಧನೆಯಲ್ಲ. ಥಿಯೋಸಾಫಿಕಲ್ ಸೊಸೈಟಿಯ ಅಚೀವ್ಮೆಂಟ್ ಯಾವುದು ಅಂತ ಹೇಳಬೇಕು. ಈಗ ನಿಮಗೆ ಹೇಳಿಕೆ ಆಧಾರಿತ ಪ್ರಶ್ನೆಗಳಲ್ಲಿ ಈ ಕೆಳಕಂಡ ಹೇಳಿಕೆಗಳಲ್ಲಿ ಸರಿಯಲ್ಲದ ಹೇಳಿಕೆ ಯಾವುದು ಅಂತ ಕೇಳ್ಬೋದು. ಒಂದು 4 ಆಯ್ಕೆ ಕೊಟ್ಬಿಟ್ಟು. ಅದೇ ಥರ ಈ ಕೆಳಕಂಡ ಹೇಳಿಕೆಯಲ್ಲಿ ಸರಿಯಾದಂಥ ಹೇಳಿಕೆ ಯಾವುದು ಅಂತ ಕೇಳ್ಬೋದು. 4 ಆಯ್ಕೆಯನ್ನು ಕೊಟ್ಬಿಟ್ಟು. ಸೊ ಆ ರೀತಿಯ ಕೆಲವೊಂದು ಹೇಳಿಕೆ ಆಧಾರಿತ ಪ್ರಶ್ನೆಗಳಿಗೆ ನಿಮಗೆ ಈ ರೀತಿಯ ಒಂದು ಕಂಟೆಂಟ್ ಏನಿದೆ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ಇಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಸಾಧನೆ ಅಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಯಾವುದು ಅಂತ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಲೆಂತಿ ಒಂದು ಸ್ಟೇಟ್ಮೆಂಟ್ ಇದೆ, ಇಲ್ಲಿ ಓದ್ತೀನಿ ಅದನ್ನು. ಆಧುನಿಕ ವೈಜ್ಞಾನಿಕ ಚಿಂತನೆಯ ಮೂಲಕ ಭಾರತೀಯ ಧಾರ್ಮಿಕ ಮತ್ತು ತಾತ್ವಿಕ ತತ್ವಗಳನ್ನು ಒಗ್ಗೂಡಿಸಲು ಪ್ರಯತ್ನಿಸಿತು. ಅದು ದಯಾನಂದ ಸರಸ್ವತಿ. ಥಿಯೋಸಾಫಿಕಲ್ ಸೊಸೈಟಿಯ ಅಚೀವ್ಮೆಂಟ್ ಅಲ್ಲ ಅದು. 582. ಈ ಸಾಮಾಜಿಕ ಧಾರ್ಮಿಕ ಸಂಸ್ಥೆಯನ್ನು 19ನೇ ಶತಮಾನದಲ್ಲಿ ಹಿಂದೂಗಳ ಪರವಾಗಿ ಹೋರಾಡುವ ಸಂಸ್ಥೆ ಎಂದು ಕರೆಯಲಾಯಿತು. ಸೊ ಯಾವುದಪ್ಪ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ದಟ್ ಈಸ್ ಆರ್ಯ ಸಮಾಜವನ್ನು 19th ಸೆಂಚುರಿಯಲ್ಲಿ ಹಿಂದೂಗಳ ಪರವಾಗಿ ಹೋರಾಟ ಮಾಡಿದಂಥ ಸಂಸ್ಥೆ ಯಾವ್ದಾದ್ರು ಇದ್ದರೆ ಅದು ಆರ್ಯ ಸಮಾಜ. ಹಾಗಾಗಿ ಆರ್ಯ ಸಮಾಜ ರೈಟ್ ಆನ್ಸರ್ ಆಗುತ್ತೆ. ಇವೆಲ್ಲವನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೆನಪಿಟ್ಕೊಳ್ಳಿ, ತುಂಬ ಯೂಸ್ಫುಲ್ ಅವೆಲ್ಲವೂ ಕೂಡ. ಸೊ 583. ಇವರು ಮೊದಲು ಸ್ವರಾಜ್ಯ ಎಂಬ ಪದವನ್ನು ಮತ್ತು ಹಿಂದಿಯನ್ನು ರಾಷ್ಟ್ರಭಾಷೆ ಎಂದು ಕನ್ಸಿಡರ್ ಮಾಡ್ತಾರೆ. ಯಾರು ಅಂತ? ಸ್ವರಾಜ್ಯ ಎನ್ನ ಪದವನ್ನು ಮೊದಲಿಗೆ ಬಳಸಿದ್ದು ಮತ್ತು ಹಿಂದಿಯನ್ನು ರಾಷ್ಟ್ರಭಾಷೆ ಅಂತ ಹೇಳಿದವರು ಯಾರು ಅಂತ ಪರಿಗಣಿಸಿದ್ದು ಸ್ವಾಮಿ ದಯಾನಂದ ಸರಸ್ವತಿಯವರು. ಸೊ ವೇದಗಳಿಗೆ ಹಿಂತಿರುಗಿ ಅಂತ ಕರೆಯನ್ನು ಕೊಟ್ಟವರು ಕೂಡ ಇವರನ್ನೇ, ದಯಾನಂದ ಸರಸ್ವತಿ. ಆಯಿತಾ? ನೆಕ್ಸ್ಟು, ಇವರು ಆಲಿಗರ್ ಚಳವಳಿಯ ಸದಸ್ಯರಾಗಿರಲಿಲ್ಲ ಅಂತ. ಇವರು ಆಲಿಗರ್ ಚಳವಳಿಯ ಸದಸ್ಯರಾಗಿರಲಿಲ್ಲ. ಮಹಮ್ಮದ್ ಇಕ್ಬಾಲ್ ಅಂತಕ್ಕಂಥವರು ಅವರು ಮೆಂಬರ್ ಆಗಿರಲಿಲ್ಲ ಅಂತ ಆಲಿವರ್ ಚಳವಳಿಗೆ. ಸೊ 585ನೇ ಪ್ರಶ್ನೆಯನ್ನು ಸ್ವಲ್ಪ ಸ್ಕಾಲರ್ ಮಾಡಿ ಹಾಗೆ ನೋಡೋಣ ಈಗ. ಸೊ 585. ಪಂಜಾಬಿನಲ್ಲಿ ಅಹಮದಿಯ ಚಳವಳಿಯನ್ನು ಆರಂಭ ಮಾಡಿದ್ರು ಯಾರು ಅಂತ. ಪಂಜಾಬಿನಲ್ಲಿ ಅಹಮದಿಯ ಚಳವಳಿಯನ್ನು ಯಾರು ಆರಂಭ ಮಾಡ್ತಾರೆ? ಮಿರ್ಜಾ ಗುಲಾಮ್ ಅಹಮದ್ ಅಂತ ಅವ್ರ ಹೆಸರು. ನೋಡಿ ಏನಂತ, ಮಿರ್ಜಾ ಗುಲಾಮ್ ಅಹಮದ್ ಅಂದ್ಬಿಟ್ಟು. 1920ರಲ್ಲಿ ಸಿಖ್ಖರು ಅಕಾಲಿ ಚಳವಳಿಯನ್ನು ಆರಂಭಿಸಿದರು. ಏಕೆಂದರೆ 1920ರಲ್ಲಿ ಸಿಖ್ಖರು ಅಕಾಲಿ ಚಳವಳಿಯನ್ನು ಆರಂಭ ಮಾಡ್ತಾರೆ. ಏನಕ್ಕೆ ಅಂದರೆ ಗುರುದ್ವಾರಗಳನ್ನು ಅಭಿವೃದ್ಧಿಪಡಿಸಿ ಭ್ರಷ್ಟ ಮಹಾಂತರರನ್ನು ಹೊರಹಾಕುವುದು ಅವರ ಗುರಿಯಾಗಿತ್ತು ಅಂತ. ಸೊ ಏನಕ್ಕೆ ಅಂದರೆ ಗುರುದ್ವಾರವನ್ನು ಅಭಿವೃದ್ಧಿಪಡಿಸಿ ಭ್ರಷ್ಟ ಮಹಾಂತರನ್ನು ಹೊರಹಾಕುವುದು ಅವರ ಗುರಿಯಾಗಿತ್ತು. ಸೊ ಯಾರದ್ದು ಗುರಿಯಾಗಿತ್ತು ಅಂದರೆ 1920ರಲ್ಲಿ ಸಿಖ್ಖರು ಅಕಾಲಿ ಚಳವಳಿಯನ್ನು ಆರಂಭ ಮಾಡಲಿಕ್ಕೆ ಸೊ ಅದು ಅವ್ರ ಗುರಿಯಾಗಿರುತ್ತೆ. ಈ ಒಂದು ರೀಸನ್ಸಿಂದಲೇ ಅವರು ಅಕಾಲಿ ಚಳವಳಿಯನ್ನು ಆರಂಭ ಮಾಡುವಂಥದ್ದು. EV ರಾಮಸ್ವಾಮಿ ನಾಯರ್ ಆರಂಭಿಸಿದ ಸ್ವಾಭಿಮಾನ ಚಳವಳಿಯ ಮುಖ್ಯ ಉದ್ದೇಶ. EV ರಾಮಸ್ವಾಮಿ ನಾಯರ್ ಆರಂಭ ಮಾಡಿದಂಥ ಸ್ವಾಭಿಮಾನಿ ಚಳವಳಿಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಬ್ರಾಹ್ಮಣ ಪುರೋಹಿತರ ಸ್ಥಾನಮಾನವನ್ನು ತಗ್ಗಿಸಿ ಅವರ ಸಹಾಯವಿಲ್ಲದೆ ಮದುವೆ ಮಾಡುವುದು ಅಂತ. ಆಗಿನ ಕಾಲಘಟ್ಟದಲ್ಲಿ ಸೊ ಅವರು ಶ್ರೇಷ್ಠ ಅಥವಾ ಉನ್ನತ ಸ್ಥಾನದಲ್ಲಿದ್ದರು. ಹಾಗಾಗಿ ಅವರಿಗೆ ಅವ್ರದ್ದೇ ಆದಂಥ ಕೆಲವೊಂದು ಮನ್ನಣೆ ಗೌರವ ಇತ್ತು. ಬಟ್ ಆದರೂ ಕೂಡ ಸಮ್ವೇರ್ ಕೆಲವೊಂದನ್ನು ಐ ಥಿಂಕ್ ಅವರಲ್ಲದೆ ಬೇರೆ ಯಾರೂ ಮಾಡಬಾರ್ದು ಅಂತಕ್ಕಂಥ ಕೆಲವೊಂದು ತಾರತಮ್ಯಗಳಿತ್ತು. ಹಾಗಾಗಿ ಅದರಿಂದ ಏನಾಗುತ್ತೆ, ಸೊ ಆ ಬ್ರಾಹ್ಮಣ ಪುರೋಹಿತ ಸ್ಥಾನಮಾನವನ್ನು ತಗ್ಗಿಸಿ ಅವರ ಸಹಾಯವಿಲ್ಲದೆ ಮದುವೆಯನ್ನು ಮಾಡ್ತಕ್ಕಂಥದ್ದು EV ರಾಮಸ್ವಾಮಿ ನಾಯರ್ ಆರಂಭ ಮಾಡಿದಂಥ ಸ್ವಾಭಿಮಾನಿ ಚಳವಳಿಯ ಮುಖ್ಯ ಉದ್ದೇಶ ಅದು. ಸೊ ನಿಮಗೆ ಟೈಟಲೇ ಹೆಸರು ಬರುತ್ತೆ, ಸ್ವಾಭಿಮಾನಿ ಚಳವಳಿ ಅಂದರೆ ಯಾರದೇ ಹಂಗಿಲ್ಲದೆ ಯಾರೇ ಸಹಾಯ ಇಲ್ಲದೆ ಸೊ ನಮ್ಮ ಒಂದು ಸ್ವಂತ ದುಡಿಮೆಯಿಂದ ನಮ್ಮ ಒಂದು ಸ್ವಂತ ಶಕ್ತಿಯಿಂದ ನಾವೇನಾದರೂ ಮಾಡುವಂಥದ್ದೇ ಅದು ಸ್ವಾಭಿಮಾನ ಚಳವಳಿ ಆಗುತ್ತೆ. ಅದು ಹಿಂದುಳಿದ ವರ್ಗಗಳನ್ನು ಮೇಲೆತ್ತುವ ಸಲುವಾಗಿ ಹರಿಜನ ಸೇವಕ ಸಂಘವನ್ನು ಯಾರು ಸ್ಥಾಪನೆ ಮಾಡ್ತಾರೆ? ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಮಹಾತ್ಮ ಗಾಂಧಿಯವರು ಸ್ಥಾಪನೆ ಮಾಡುವಂಥದ್ದು.
ಈ ಸುಧಾರಣಾ ಚಳವಳಿಯು ಪಾರ್ಸಿಗಳಲ್ಲಿ ಆಧುನಿಕತೆಯ ಅಂಶವನ್ನು ಪ್ರಚಾರ ಮಾಡಿತ್ತು. ಯಾವುದಪ್ಪ ಅಂದರೆ ಅದು ರನ್ನಮಿ ಮಜ್ದಾಯನಸ ಸಭಾ ಅಂತ, ರನ್ನಮಿ ಮಜ್ದಾಯನಸ ಸಭಾ ಅಂತ ಅದರ ಹೆಸರು. ಇನ್ನು ಆರ್ಯ ಸಮಾಜದ ಯಾವ ಕಾರ್ಯಕ್ರಮವು ಭಾರತದಲ್ಲಿ ಕೋಮು ಭಾವನೆ ಬೆಳೆಯಲು ಕಾರಣವಾಯಿತು ಅಂತ ನೋಡಿ. ಈ ಸುದ್ದಿ ಚಳವಳಿ ಅಂತಕ್ಕಂಥದ್ದು ಏನಿದೆ ಇದು ದಯಾನಂದ ಸರಸ್ವತಿ ಅವರು ಮಾಡಿದ್ದು. ಅಂದರೆ ಮತಾಂತರಗೊಂಡವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಕರ್ಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನ ಅದು ಸುದ್ದಿ ಚಳವಳಿ ಅಂತ. ಅಂದರೆ ಅವರ ಮೈಂಡನ್ನು ಶುದ್ಧಿ ಮಾಡೋದಿಷ್ಟು ನಥಿಂಗ್ ಬಟ್ ಅಷ್ಟೇ. ಅದನ್ನು ಅಂದರೆ ಏನು ಅವರಲ್ಲಿ ಕೆಲವೊಂದು ಅಜ್ಞಾನ ತುಂಬಿಕೊಂಡಿತ್ತು, ಅವರು ಬೇರೆಯವರ ಒಲೆಗೆ ಅವರು ಮತಾಂತರವನ್ನು ಹೊಂದ್ತಾ ಇರ್ತಾರೋ ಅವ್ರನ್ನ ಶುದ್ಧಿ ಮಾಡಿ ಸೊ ಅವ್ರನ್ನ ಮತ್ತೆ ವಾಪಸ್ ಕರ್ಕೊಬರ್ತಕ್ಕಂಥ ಒಂದು ವ್ಯವಸ್ಥೆ ಅದು. ಸೊ ಇದೇನಾಗ್ಬಿಡುತ್ತೆ, ಭಾರತದಲ್ಲಿ ಕೋಮು ಭಾವನೆ ಬೆಳಲಿಕ್ಕೆ ಕಾರಣವಾಗ್ಬಿಡುತ್ತೆ ಸುದ್ದಿ ಚಳವಳಿ ಅಂತ. ಆ ಒಂದು ಕಾಲಘಟ್ಟದಲ್ಲಿ 19 ಮತ್ತು 20ನೇ ಶತಮಾನದಲ್ಲಿ ಆರಂಭವಾದ ಕೆಳಜಾತಿಗಳ ಚಳವಳಿಯು ಇವರ ವಿರುದ್ಧವಾಗಿತ್ತು ಅಂತ. ಸೊ ಯಾರ ವಿರುದ್ಧವಾಗಿತ್ತು ಅಂದರೆ ದಟ್ ಈಸ್ 100% ಅದಕ್ಕೆ ಡೆಡ್ ಆಪೋಸಿಟ್ಟು ಮೇಲ್ಜಾತಿಯವರ ವಿರುದ್ಧವಾಗಿ ಅಷ್ಟೇ. ಔಧನ್ನು ಬ್ರಿಟಿಷರು ಸಾಮ್ರಾಜ್ಯಕ್ಕೆ ಸೇರಿಕೊಂಡಿದ್ದು ಯಾವಾಗ ಅಂತ 1856ರಲ್ಲಿ ಬ್ರಿಟಿಷರು ಔಧ್ ಅಂತಕ್ಕಂಥ ಪ್ರದೇಶವನ್ನು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾರೆ. ಇವರು AITUCಯ ಆರಂಭದ ಸದಸ್ಯರಾಗಲಿಲ್ಲ ಅಂತ. AITUC ಅದೊಂಚೂರು ಎಕ್ಸ್ಪ್ಲನೇಷನ್ ನೋಡ್ತೀನಿ ನಾನು, ನೆನಪಿಟ್ಕೊಳ್ಳಿ. AITUCಯ ಆರಂಭದ ಸದಸ್ಯರು ಯಾರಾಗಿರಲಿಲ್ಲ ಅಂದರೆ ಅದು ದಾದಾಬಾಯಿ ನವರೋಜಿ. ಸೊ ಮಂದಗಾಮಿಗಳಲ್ಲಿ ಬರ್ತಾರೆ ಇವರು, ದಾದಾಬಾಯಿ ನವರೋಜಿ. ಇವರು ಬರೆದಂಥ ಒಂದು ಭಾಳ ಫೇಮಸ್ ಐ ಥಿಂಕ್ ಸಿದ್ಧಾಂತ ಯಾವುದಪ್ಪ ಅಂದರೆ ಅದು ಡ್ರೈನ್ ಥಿಯರಿ ಅಂತ ಕರೀತಾರೆ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದ್ಬಿಟ್ಟು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು, ಅದ್ರ ಬಗ್ಗೆ ಕೇಳ್ಬೋದು ನಿಮಗೆ. ಅದನ್ನು ಬರೆದಿದ್ದು ಕೂಡ ದಾದಾಬಾಯಿ ನವರೋಜಿ. ಅಂದರೆ ಹೇಗೆ ನಮ್ಮ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹಂಚು ಹೋಗ್ತಾ ಇತ್ತು, ಅವರ ದೇಶಕ್ಕೆ ಹೇಗೆ ವರ್ಗಾವಣೆ ಆಗ್ತಿದ್ದು ಅವೆಲ್ಲವನ್ನು ಎಳೆ ಎಳೆಯಾಗಿ ಭಾಳ ಅದ್ಭುತವಾಗಿ ಆ ಒಂದು ಸಿದ್ಧಾಂತದಲ್ಲಿ ಎಲ್ಲವನ್ನು ಮೆನ್ಷನ್ ಮಾಡಿರ್ತಾರೆ ಅಂಕಿಅಂಶಗಳ ಸಮೇತವಾಗಿ. ಅದನ್ನು ಸೊ ಇತಿಹಾಸದಲ್ಲಿ ಡ್ರೈನ್ ಥಿಯರಿ ಅಥವಾ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಕರೆಯೋದುಂಟು ಅದನ್ನು. ಸೊ ಮೊದಲ ಕಾರ್ಮಿಕ ಸಂಘಗಳ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಯಾವಾಗ ಅಂತ 1926ರಲ್ಲಿ. ಅಖಿಲ ಭಾರತ ಕಿಸಾನ್ ಕಾಂಗ್ರೆಸ್ಸನ್ನು ಸ್ಥಾಪಿಸಿದ್ದು ಯಾವಾಗ 1935ರಲ್ಲಿ. ಸೊ ನೆಕ್ಸ್ಟು 596ನೇ ಪ್ರಶ್ನೆ ನೋಡೋಣ ಈಗ. ನೀಲಿ ಬೆಳೆಗಾರರ ಸ್ಥಿತಿಗತಿಗಳನ್ನು ಕುರಿತು ಬರೆದ ನೀಲ್ ದರ್ಪಣ್ ಕರ್ತೃ ಯಾರು ಅಂತ ನೋಡಿ. ಇವರು ನೀಲಿ ಬೆಳೆಗಾರರ ಸ್ಥಿತಿಗತಿಗಳನ್ನು ಕುರಿತಾಗಿ ಬರೆದಂಥ ಒಂದು ಗ್ರಂಥ ಇದು ನೀಲ್ ದರ್ಪಣ್ ಅಂತಕ್ಕಂಥದ್ದು. ಇನ್ನು ಯಾರು ಬರೆದರು ಅಂತ ದೀನಬಂಧು ಮಿತ್ರ ಅಂತ ನೋಡಿ, ಅದ್ಭುತವಾಗಿದೆ ಹೆಸರು ಆತಂದು. ಆ ಗ್ರಂಥಕರ್ತನ ಒಂದು ನೇಮು ದೀನಬಂಧು ಮಿತ್ರ ಅಂತ. 1874-75ರಲ್ಲಿ ನಡೆದ ದಖನ್ ದಂಗೆಯು ಈ ಪ್ರದೇಶಕ್ಕೆ ಸೀಮಿತವಾಗಿತ್ತು ಅಂತ. ಅಂದರೆ ಯಾವ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು ಅಂದರೆ ನೋಡಿ ಇಲ್ಲಿದೆ, ಇಲ್ಲಿ ಪೂನಾ ಮತ್ತು ಅಹಮದ್ ನಗರಗಳಿಗೆ ಮಾತ್ರ ಅಂತಿದೆ. ಪೂನಾ ಮತ್ತು ಅಹಮದ್ ನಗರಗಳಿಗೆ ಮಾತ್ರ ಅದು ಸೀಮಿತವಾಗಿರುತ್ತೆ. ಯುರೋಪಿಯನ್ನರು ಇಂಡಿಗೋ ಬೆಳೆಗಾರರ ಮೇಲೆ ಕೈಗೊಂಡ ಅನ್ಯಾಯ ಮತ್ತು ಅಮಾನವೀಯ ಕೃತ್ಯವನ್ನು ವಿರೋಧಿಸಲು 1917-18ರಲ್ಲಿ ಚಂಪಾರಣಿ ಚಳವಳಿಯನ್ನು ಆರಂಭ ಮಾಡ್ತಾರೆ. ಸೊ ಯಾರು ಅಂತ ಯುರೋಪಿಯನ್ನರು ಇಂಡಿಗೋ ಬೆಳೆಗಾರರ ಮೇಲೆ ಕೈಗೊಂಡ ಅನ್ಯಾಯ ಮತ್ತು ಅಮಾನವೀಯ ಕೃತ್ಯವನ್ನು ವಿರೋಧ ಮಾಡಲಿಕ್ಕೆ ಯಾರು 1917 ಮತ್ತು 18ರಲ್ಲಿ ಚಂಪಾರಣ್ಯ ಚಳವಳಿಯನ್ನು ಆರಂಭ ಮಾಡ್ತಾರೆ. ಚಂಪಾರಣ್ಯ ಚಳವಳಿ, ಅಸಹಕಾರ ಚಳವಳಿ ಇವೆಲ್ಲ ಟೈಟ್ಗಳು ಬಂತು ಅಂದರೆ ಇದು 100% ಮಹಾತ್ಮ ಗಾಂಧೀಜಿಯವರೇ ಅವರು. ಹಾಗಾಗಿ ದ ಆನ್ಸರ್ ಇಸ್ ಮಹಾತ್ಮ ಗಾಂಧೀಜಿ. 1919ರಲ್ಲಿ ಮಹಾತ್ಮ ಗಾಂಧಿ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲರು ಆರಂಭ ಮಾಡಿದಂಥ ಕೇಡಾ ಚಳವಳಿ ನೋಡಿ. ಈ ಕೇಡಾ ಚಳವಳಿಯನ್ನು ಇಬ್ಬರು ಆರಂಭ ಮಾಡ್ತಾರೆ, ಒಂದು ವಲ್ಲಭಾಯ್ ಪಟೇಲು, ಸೊ ಮತ್ತೊಂದು ಬಂದ್ಬಿಟ್ಟು ಮಹಾತ್ಮ ಗಾಂಧಿ. ಸೊ ಇದನ್ನು ವಿರೋಧ ಮಾಡ್ತಕ್ಕಂಥ ಸಲುವಾಗಿ ಅಂತ ನೋಡಿ ಏನು ಸ್ಟೇಟ್ಮೆಂಟ್ ಹಾಕಿದ್ದಾರೆ ಇಲ್ಲಿ. ಸೊ ಸರ್ಕಾರ ಬಲವಂತವಾಗಿ ಭೂಕಂದಾಯವನ್ನು ಹೆಚ್ಚಿದ್ರಿಂದ ಅಂದರೆ ಜಾಸ್ತಿ ಲ್ಯಾಂಡ್ ರೆವಿನ್ಯೂ ಅಥವಾ ಲ್ಯಾಂಡ್ ಟ್ಯಾಕ್ಸ್ನ ಅವರು ಇನ್ಕ್ರೀಸ್ ಮಾಡ್ತಾರೆ. ಸೊ ಹಾಗಾಗಿ ಅವರು ಅದನ್ನು ಇನ್ಕ್ರೀಸ್ ಮಾಡುವಂಥ ನೋಡಿ. ಇನ್ನೊಂದು ಸಲ ಓದ್ಬಿಡ್ತೀನಿ ಅದನ್ನು. 1919ರಲ್ಲಿ ಮಹಾತ್ಮ ಗಾಂಧಿ ಮತ್ತು ಸರ್ದಾರ್ ಪಟೇಲರು ಆರಂಭ ಮಾಡಿದಂಥ ಕೇಡಾ ಚಳವಳಿಯು ಇದನ್ನು ವಿರೋಧಿಸುವ ಸಲುವಾಗಿ ಸರ್ಕಾರ ಬಲವಂತವಾಗಿ ಭೂಕಂದಾಯವನ್ನು ಹೆಚ್ಚಿದ್ರಿಂದ ಸೊ ಇದನ್ನು ಅವರು ಆಪೋಸಿಟ್ ಮಾಡಲಿಕ್ಕೆ ಅಥವಾ ಆಪೋಸ್ ಮಾಡಲಿಕ್ಕೆ 1919ನಲ್ಲಿ ಮಹಾತ್ಮ ಗಾಂಧಿ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲರು ಅವರಿಬ್ಬರೂ ಸೇರಿ ಆ ಒಂದು ಚಳವಳಿಯನ್ನು ಆರಂಭ ಮಾಡ್ತಾರೆ. ನೆಕ್ಸ್ಟ್ 600ನೇ ಪ್ರಶ್ನೆ. ಮೋಪ್ಲಾ ದಂಗೆಯನ್ನು ಎಲ್ಲಿನ ಮುಸ್ಲಿಂ ಕೃಷಿ ಕಾರ್ಮಿಕರು ಸಂಘಟನೆ ಮಾಡ್ತಾರೆ ಅಂತ. ಮೋಪ್ಲಾ ದಂಗೆಯನ್ನು ಎಲ್ಲಿನ ಮುಸ್ಲಿಂ ಕೃಷಿ ಕಾರ್ಮಿಕರು ಸಂಘಟನೆ ಮಾಡ್ತಾರೆ ಅಂದರೆ ಎಲ್ಲಿಯ ಮುಸ್ಲಿಂ ಕಾರ್ಮಿಕರು ಅಂತ, ಅವು ಯಾವ ಪ್ರದೇಶಕ್ಕೆ ಸೇರಿದಂಥ ಮುಸ್ಲಿಂ ಕಾರ್ಮಿಕರು ಅಂತ. ಸೊ ಮಲಬಾರ್ ಮುಸ್ಲಿಂ ಕಾರ್ಮಿಕರು ಅವರು ಆ ಮೋಪ್ಲಾ ದಂಗೆಯನ್ನು ಸಂಘಟನೆ ಮಾಡ್ತಾರೆ. ಸೊ ಮತ್ತೊಂದು ಆಧುನಿಕ ಸಂಪರ್ಕ ಸಾಧನಗಳನ್ನು ಬ್ರಿಟಿಷರು ಭಾರತದಲ್ಲಿ ಅಭಿವೃದ್ಧಿಪಡಿಸಿದ್ದು ಈ ಉದ್ದೇಶದಿಂದ ಅಂತ. ಸೊ ಏನಕ್ಕೆ ಅಂತ, ಯಾವ ಒಂದು ಪರ್ಪಸ್ಗೋಸ್ಕರ ನೋಡಿ ಇಲ್ಲಿದೆ. ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ವಾಣಿಜ್ಯವನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಈಸ್ಟ್ ಇಂಡಿಯಾ ವ್ಯಾಪಾರ ಕಂಪನಿಯ ಅದರ ಒಂದು ವ್ಯಾಪಾರ ವಾಣಿಜ್ಯವನ್ನು ಡೆವಲಪ್ ಮಾಡಲಿಕ್ಕೋಸ್ಕರ ಇವರು ಅದನ್ನು ಇಲ್ಲಿ ಅಭಿವೃದ್ಧಿಪಡಿಸ್ತಾರೆ. ಸೊ ಆಧುನಿಕ ಸಂಪರ್ಕ ಸಾಧನಗಳನ್ನು. ಸೊ ವಿಲ್ ಗೋ ಫಾರ್ವರ್ಡ್. ಇಲ್ಲಿ 602ನೇ ಪ್ರಶ್ನೆಯಿಂದ ಈಗ ಮತ್ತೆ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಇಲ್ಲೂ ಕೂಡ ಭಾಳ ಪ್ರಮುಖವಾದಂಥ ಪ್ರಶ್ನೆಗಳಿದೆ ಇಲ್ಲಿ. 602 ಬ್ರಿಟಿಷ್ ಆಕ್ರಮಣವು ಪ್ರಾರಂಭದ ವಿದೇಶಿ ಆಕ್ರಮಣಗಳಿಗಿಂತ ಹೇಗೆ ಭಿನ್ನವಾಗಿತ್ತು ಅಂತ. ಸೊ ಯಾವ ರೀತಿಯಾಗಿ ಇದನ್ನು ಭಿನ್ನವಾಗಿತ್ತು ಅಂತ ಹೇಳಲಾಗುತ್ತೆ ಅಂತ ನೋಡಿ ಇಲ್ಲಿ ಕೊಡಿದರೆ. ಇಲ್ಲಿ ಆರಂಭದ ಆಕ್ರಮಣಕಾರರು ಭಾರತದಲ್ಲಿ ನೆಲೆಸಿದರು, ಆದರೆ ಬ್ರಿಟಿಷರು ಭಾರತವನ್ನು ವಸಾಹತುವನ್ನಾಗಿ ಮಾಡಿಕೊಂಡ್ರು ಅಂತ. ಬ್ರಿಟಿಷ್ ಆಕ್ರಮಣವು ಪ್ರಾರಂಭದ ವಿದೇಶಿ ಆಕ್ರಮಣಗಳಿಗಿಂತ ಹೇಗೆ ಭಿನ್ನವಾಗಿತ್ತು.
ಆರಂಭದ ಆಕ್ರಮಣಕಾರರು ಭಾರತದಲ್ಲಿ ನೆಲೆಸಿದರು, ಆದರೆ ಬ್ರಿಟಿಷರು ಭಾರತವನ್ನು ವಸಾಹತುವನ್ನಾಗಿ ಮಾಡಿಕೊಂಡ್ರು ಅಂತಕ್ಕಂಥದ್ದು ಅದು ಸರಿಯಾದಂಥ ಒಂದು ಆನ್ಸರ್ ಆಗುತ್ತೆ ಇಲ್ಲಿ. ಸೊ 603ಯಲ್ಲಿ ಯಾವ ಅಂಶವು ರಾಷ್ಟ್ರೀಯತೆಯನ್ನು ಭಾರತದಾದ್ಯಂತ ಹರಡಿತು ಅಂತ. ಸೊ ಯಾವ ಒಂದು ಪಾಯಿಂಟಲ್ಲಿ ರಾಷ್ಟ್ರೀಯತೆಯನ್ನು ಭಾರತದಿಂದ ಹರಡಿತು ಅಂತ ದಟ್ ಈಸ್ ಪತ್ರಿಕೋದ್ಯಮ ಅಂತ. ಸೊ ಇಲ್ಲಿ ಪತ್ರಿಕೋದ್ಯಮ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ. ಸೊ ಯಾವ ಅಂಶವು ರಾಷ್ಟ್ರೀಯತೆಯನ್ನು ಭಾರತದಾದ್ಯಂತ ಹರಡಿತು ಅಂದರೆ ಅದು ಪತ್ರಿಕೋದ್ಯಮ ಅಂತಕ್ಕಂಥ ಒಂದು ಅಂಶವನ್ನು. ನೆಕ್ಸ್ಟು 604 19ನೇ ಶತಮಾನದಲ್ಲಿ ಆರಂಭವಾದ ಸ್ವಾತಂತ್ರ್ಯ ಹೋರಾಟವನ್ನು ರಾಷ್ಟ್ರೀಯ ಚಳವಳಿ ಎಂದು ಕರೆಯಬಹುದು. ನೋಡಿ 19th ಸೆಂಚುರಿಯಲ್ಲಿ ಏನು ಆರಂಭ ಆಯಿತು ಆ ಒಂದು ಸ್ವಾತಂತ್ರ್ಯ ಹೋರಾಟವನ್ನು ರಾಷ್ಟ್ರೀಯ ಚಳವಳಿ ಅಂತ ಕರೆಯಲಾಗುತ್ತೆ. ಸೊ ಏನಕ್ಕೆ ಅಂದರೆ ಇದು ಸಮಾಜದ ಎಲ್ಲ ವರ್ಗದ ಜನರನ್ನು ಒಂದುಗೂಡಿಸಿತು ಅಂತ. ಇದು ಸಮಾಜದ ಎಲ್ಲ ವರ್ಗದ ಜನರನ್ನು ಒಂದುಗೂಡಿಸುತ್ತೆ, ಹಾಗಾಗಿ ಅದನ್ನು ನಾವು ಅಲ್ಲಿ ರಾಷ್ಟ್ರೀಯ ಚಳವಳಿ ಅಂತಂದು ಕರೆಯೋದನ್ನು. 1857ರ ದಂಗೆಯು ಅಂದರೆ ಈ ಸಿಪಾಯಿ ದಂಗೆ ಯಾವ ಒಂದು ಪ್ರದೇಶಗಳ ಮಧ್ಯೆ ಸೀಮಿತವಾಗಿತ್ತು ಅಂತ ಅದು. ಸೊ ದಟ್ ಈಸ್ ಉತ್ತರ ಮತ್ತು ಮಧ್ಯ ಭಾರತಕ್ಕೆ ಸೀಮಿತವಾಗಿದ್ದಂಥ ಒಂದು ದಂಗೆ ಅದು ಸಿಪಾಯಿ ದಂಗೆ. ನಮ್ಮ ಭಾರತೀಯ ಇತಿಹಾಸಕಾರರು ಅದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ, ಬಟ್ ಬ್ರಿಟಿಷ್ ಇತಿಹಾಸಕಾರರು ಅದನ್ನು 1857ರ ದಂಗೆಯನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ ಇಲ್ಲಿ. ಸೊ 1857ರಲ್ಲಿ ಆರಂಭವಾದ ಬ್ರಿಟಿಷರ ವಿರುದ್ಧ ದಂಗೆಯಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿದವರು ಯಾರು ಅಂತ. ಭಾಳ ಪ್ರಮುಖವಾಗಿ ಬ್ರಿಟಿಷ್ ಕಡೆಯಿಂದ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಸೋಲ್ಜರ್ಸ್ ಅಥವಾ ಸೈನಿಕರು ಅಂತ ಏನಿರ್ತಾರೆ ಅವರು ಭಾಳ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅದಕ್ಕೆ 1857 ದಂಗೆಯಲ್ಲಿ. ಇನ್ನು 1857ರ ದಂಗೆಯಿಂದ ಉಂಟಾದಂಥ ತಕ್ಷಣದ ಪರಿಣಾಮ ಅಂತ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ತಕ್ಷಣದ ಪರಿಣಾಮ ಏನಪ್ಪ ಅಂದರೆ ತಕ್ಷಣದ ಕಾರಣ ಅಲ್ಲ, ಇದು ಕನ್ಫ್ಯೂಸ್ ಆಗಬೇಡಿ. ಕೆಲವರೆಲ್ಲ ತಕ್ಷಣದ ಕಾರಣವನ್ನು ಆಯ್ಕೆ ಮಾಡ್ತಾರೆ. ಸೊ ಇಲ್ಲಿರುವಂಥದ್ದು ತಕ್ಷಣದ ಪರಿಣಾಮ, ಎರಡನ್ನೂ ಸರಿಯಾಗಿ ಓದ್ಕೊಂಡು ಆಯ್ಕೆ ಮಾಡಬೇಕು. ಭಾರತದ ಆಡಳಿತವನ್ನು ಬ್ರಿಟಿಷ್ ರಾಜನ ಆಳ್ವಿಕೆಗೆ ಒಳಪಡಿಸಿದ್ದು ಅಂತ. ಅಂದರೆ ಇಂಡಿಯಾದು ಏನು ಅಡ್ಮಿನಿಸ್ಟ್ರೇಷನ್ ಇತ್ತು ಆ ಎಲ್ಲ ಅಧಿಕಾರ ಮತ್ತು ಆಡಳಿತ ನೇರವಾಗಿ ಏನಾಗುತ್ತೆ ಬ್ರಿಟಿಷ್ ರಾಜನ ಆಳ್ವಿಕೆಗೆ ಅದು ಒಳಪಡುತ್ತೆ. ಇದು ತಕ್ಷಣದ ಒಂದು ಪರಿಣಾಮ. ನೆಕ್ಸ್ಟು 1857ರ ದಂಗೆಯ ನಾಯಕರಾಗಿದ್ದವರು ಅಂದರೆ ಯಾರ್ಯಾರು ಅಂತ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ, ಬಹದ್ದೂರ್ ಖಾನು, ಅದು ಬಿಟ್ಟರೆ ನಾನಾ ಸಾಹೇಬು, ಕುವರ್ ಸಿಂಗು ತುಂಬ ಬರ್ತಾರೆ ಇದರಲ್ಲಿ. 1857ರ ದಂಗೆಗೆ ಯಾವ ವರ್ಗ ಬೆಂಬಲ ನೀಡಲಿಲ್ಲ ಅಂತ, ಯಾರು ಬೆಂಬಲವನ್ನು ಕೊಡಲಿಲ್ಲ ಅಂತ. ನವ ಶಿಕ್ಷಣ ಪಡೆದಂಥ ಮಧ್ಯಮ ವರ್ಗದವರು ಅಂದರೆ ಹೊಸ ಶಿಕ್ಷಣವನ್ನು ಪಡ್ಕೊಂಡಂಥ ಒಂದು ಮಿಡಲ್ ಕ್ಲಾಸ್ ಜನ ಅಂತ ಏನಿರ್ತಾರೆ ಅವರು ಇದಕ್ಕೆ ಯಾವುದೇ ರೀತಿಯ ಬೆಂಬಲವನ್ನು ಕೊಡಲ್ಲ 1857ರ ದಂಗೆಗೆ. ನೆಕ್ಸ್ಟು 1857ರ ದಂಗೆಯ ಕಾಲದಲ್ಲಿ ಬಹದ್ದೂರ್ ಶಾನ ಸೈನ್ಯದ ದಂಡನಾಯಕನ ಯಾರಾಗಿರ್ತಾನೆ ಅಂತ. ನೋಡಿ ಭರತ್ ಖಾನ್ ಅಂತ ಅವನ ಹೆಸರು. ಬಹದ್ದೂರ್ ಶಾನ ಸೈನ್ಯದ ದಂಡನಾಯಕ 1857 ಒಂದು ದಂಗೆಯಲ್ಲಿ ಯಾರಾಗಿರ್ತಾರೆ ಅಂದರೆ ಅದು ಭರತ್ ಖಾನ್ ಅಂತಕ್ಕಂಥವನು. ಸೊ ಎಲ್ಲವೂ ಕೂಡ 1857 ದಂಗೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಅದಕ್ಕೆ ಸಂಬಂಧಪಟ್ಟಂಥ ಕಡೆಯ ಪ್ರಶ್ನೆ ಇದು. 1857ರ ದಂಗೆಯು ಸೈನಿಕರು, ರೈತರು ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳು ಒಂದುಗೂಡಿ ವಿದೇಶಿ ಆಳ್ವಿಕೆ ಮತ್ತು ಊಳಿಗಮಾನ್ಯ ವ್ಯವಸ್ಥೆಯ ವಿರುದ್ಧ ಹೋರಾಡಿದವು. ಸೊ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಯಾರು ಹೇಳಿದ್ರು ಅಂತ ಎಡಪಂಥೀಯ ವಿದ್ವಾಂಸರು ರೈಟ್ ಆನ್ಸರ್ ಆಗುತ್ತೆ. ಸೊ 1857ರ ದಂಗೆ ಅಂತಕ್ಕಂಥದ್ದು ಸೈನಿಕರು, ರೈತರು ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳು ಒಂದುಗೂಡಿ ವಿದೇಶಿ ಆಳ್ವಿಕೆ ಮತ್ತು ಊಳಿಗಮಾನ್ಯ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತವೆ ಅಂತ ಯಾರು ಹೇಳಿದ್ರು ಅಂದರೆ ಅದು ಎಡಪಂಥೀಯ ವಿದ್ವಾಂಸರು. ನೆಕ್ಸ್ಟು 1840ರಲ್ಲಿ ಕುಕಾ ಚಳುವಳಿಯು ಆರಂಭವಾದ ಎಲ್ಲಿ ಅಂತ. ಕುಕಾ ಚಳುವಳಿ ಎಲ್ಲ ಆರಂಭವಾಯಿತು ಪಶ್ಚಿಮ ಪಂಜಾಬ್ನಲ್ಲಿ. ಸೊ ನೆಕ್ಸ್ಟು 613ನೇ ಪ್ರಶ್ನೆ ಬರೋಣ ಈಗ. 1840ರಲ್ಲಿ ಆರಂಭವಾದ ಕುಕಾ ಚಳುವಳಿಯನ್ನು ಯಾರು ಆರಂಭ ಮಾಡ್ತಾರೆ ಅಂತ. ಸೊ ಭಗತ್ ಜವಾಹರ್ ಮಲ್ ಅಂತಕ್ಕಂಥವ್ರು ಆ ಕುಕಾ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಸೊ ಯಾವಾಗ ಆರಂಭ ಆಗುತ್ತೆ ಅಂದರೆ ಅದು 1840ರಲ್ಲಿ. ಸೊ 1840ರಲ್ಲಿ ಆರಂಭ ಆದಂಥ ಕುಕಾ ಚಳುವಳಿಯನ್ನು ಯಾರನ್ನು ಪ್ರಾರಂಭ ಮಾಡಿದ್ರು ಅಂದರೆ ಭಗತ್ ಜವಾಹರ್ ಮಲ್ ಅಂತ. ಸೊ ಯಾವ ಪ್ರದೇಶದಲ್ಲಿ ಆರಂಭ ಆಗುತ್ತೆ ಅಂದರೆ ಅದು ಪಂಜಾಬಲ್ಲಿ. ಕನ್ಫ್ಯೂಸ್ ಆಗಬೇಡಿ, ಎರಡೂ ಕೂಡ ಭಾಳ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅವು. ನೆಕ್ಸ್ಟು ಈ ನಾಯಕನನ್ನು ಬಂಧಿಸಿದ ನಂತರ ಕುಕಾ ಚಳುವಳಿಯು ನಿಂತಿತ್ತು ಅಂತ. ರಾಮ್ ಸಿಂಗ್, ಯಾವಾಗ ರಾಮ್ ಸಿಂಗನ್ನು ಅವರು ಬಂಧಿಸ್ತಾರೋ ಅವಾಗ ಏನಾಗುತ್ತೆ ಆಟೋಮ್ಯಾಟಿಕಲಿ ಆ ಕುಕಾ ಚಳುವಳಿ ಅಂತಕ್ಕಂಥದ್ದು ನಿಂತೋಗ್ಬಿಡುತ್ತೆ. ಈ ಬುಡಕಟ್ಟು ಗುಂಪು ಬ್ರಿಟಿಷರ ವಿರುದ್ಧ ಪ್ರಥಮ ಬಾರಿಗೆ ಸಿಡಿದಿಳ್ತು ಅಂತ. ನೋಡಿ ಕಾಸಿ ಅಂತಕ್ಕಂಥ ಬುಡಕಟ್ಟು ಗುಂಪು ಏನು ಮಾಡುತ್ತೆ ಫಾರ್ ದ ವೆರಿ ಫಸ್ಟ್ ಟೈಮು ಬ್ರಿಟಿಷರಿಗೆ ಎಗೇನ್ಸ್ಟ್ ಆಗಿ ಅವರು ಸಿಡಿದೇಳ್ತಾರೆ. ಸೊ ನೆಕ್ಸ್ಟ್ 616 ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಕಾಸಿಗಳು ಯಾವ ಪ್ರದೇಶದಲ್ಲಿ ವಾಸವಾಗಿದ್ದು ಅಂತ. ನೋಡಿ ಫಸ್ಟ್ ಟೈಮು ಬ್ರಿಟಿಷರ ವಿರುದ್ಧವಾಗಿ ದಂಗೆ ಹೇಳ್ತಾರೆ ಕಾಸಿಗಳು. ಅವರು ಎಲ್ಲಿ ವಾಸವಾಗಿದ್ರು ಅಂದರೆ ಅಸ್ಸಾಂನಲ್ಲಿ ಅವರು ವಾಸವಾಗಿರ್ತಾರೆ. ಸೊ ಮತ್ತೊಂದು ಪ್ರಶ್ನೆ, ತಿರುತ್ ಸಿಂಗ್ನ ನಾಯಕತ್ವದಲ್ಲಿ ಯಾವ ಬುಡಕಟ್ಟು ಜನಾಂಗ ಬ್ರಿಟಿಷರನ್ನು ತಮ್ಮ ಪ್ರದೇಶದಿಂದ ಹೊರಹಾಕಲು ಪ್ರಯತ್ನ ಮಾಡ್ತು ಅಂತ. ಕಾಸಿಗಳು. ನೋಡಿ ಕಾಸಿಗಳು ಯಾಕೆಂದರೆ ಇವ್ರ ವಿರುದ್ಧವಾಗಿ ಐ ಥಿಂಕ್ ಯಾವಾಗ ಎಗ್ನಿಸ್ಟ್ ಆಗಿ ಅವರು ದಂಗೆಯನ್ನು ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಆಟೋಮೆಟಿಕ್ಲಿ ಏನು ಮಾಡ್ತಾರೆ ಬ್ರಿಟಿಷರು ಆ ತಿರುತ್ ಸಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ನಾಯಕತ್ವವನ್ನು ಅದರ ಸಹಾಯವನ್ನು ಪಡ್ಕೊಂಡು ಸೊ ಈ ಕಾಸಿ ಅಂತಕ್ಕಂಥ ಬುಡಕಟ್ಟು ಜನಾಂಗವನ್ನು ತಮ್ಮ ಪ್ರದೇಶದಿಂದ ಹೊರಹಾಕಲಿಕ್ಕೆ ಬ್ರಿಟಿಷರು ಪ್ರಯತ್ನವನ್ನು ಅಲ್ಲಿ ಮಾಡುವಂಥದ್ದು. ನೆಕ್ಸ್ಟು 618 ನೋಡೋಣ ಈಗ. ಯಾವ ಬುಡಕಟ್ಟು ಪಂಗಡ ಬ್ರಿಟಿಷರ ವಿರುದ್ಧ ಹೋರಾಡಲು ನಾಯಕನನ್ನಾಗಿ ಆರಿಸಿತ್ತು ಅಂತ. ಬೆರ್ಸಾನನ್ನು ಯಾವ ಬುಡಕಟ್ಟು ಪಂಗಡ ಬ್ರಿಟಿಷರ ವಿರುದ್ಧ ಹೋರಾಡಲು ನಾಯಕನನ್ನಾಗಿ ಆರಿಸಿತು ಅಂದರೆ ಅದು ಮುಂಡರು ಅಂತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅದು.
ಸೊ ಅದು ಬಂದ್ಬಿಟ್ಟು ಒಂದು ಜನಾಂಗದ ಹೆಸರು ಅದು ಮುಂಡರು ಅಂತಕ್ಕಂಥದ್ದು. ಸೊ ಅದನ್ನು ಕನ್ಫ್ಯೂಸ್ ಆಗಿಬಿಟ್ಟಿದ್ದನ್ನು. ಈ ಕೆಳಗಿನವುಗಳಲ್ಲಿ ಯಾವುದು 1857ಕ್ಕಿಂತ ಮುಂಚೆ ಸ್ಥಾಪನೆಯಾಗಿರೋದ ರಾಜಕೀಯ ಸಂಘಟನೆ ಆಗಿತ್ತು ಅಂತ. ಅಂದರೆ ಸಿಪಾಯಿ ದಂಗೆಗಿಂತ ಮುಂಚೆ ಸ್ಥಾಪನೆ ಆಗಿಲ್ದಿರತಕ್ಕಂಥ ಒಂದು ರಾಜಕೀಯ ಸಂಘಟನೆ ಆಗಿತ್ತು ಅಂತ. ಸೊ ಯಾವುದು ಅಂದರೆ ಅದು ಇಂಡಿಯನ್ ಅಸೋಸಿಯೇಷನ್, IA ಅಂತಾರೆ ಅದನ್ನು, ಇಂಡಿಯನ್ ಅಸೋಸಿಯೇಷನ್. ಆನ್ ಬಿಫೋರ್ ದಟ್ ಅದು 1857ರ ಒಂದು ದಂಗೆಗೂ ಮುಂಚೆ ಅಥವಾ ಅದಕ್ಕಿಂತ ಮುಂಚೆ ಸ್ಥಾಪನೆ ಆಗದಿರತಕ್ಕಂಥ ಒಂದು ರಾಜಕೀಯ ಸಂಘಟನೆ ಅದು ಇಂಡಿಯನ್ ಅಸೋಸಿಯೇಷನ್. ಸೊ ರಾಜಾರಾಮ್ ಮೋಹನ್ ರಾಯರ ಮರಣ ನಂತರ ಅವರ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದ ತೀವ್ರಗಾಮಿ ಬಂಗಾಳಿ ಯುವಕರನ್ನು ಏನಂತ ಹೇಳ್ತಾರೆ ಅಂತ, ದಟ್ ಈಸ್ ಡಿರೋಜಿಯನ್ಸ್ ಅಂತ. ಸೊ ಆಫ್ಟರ್ ರಾಜಾರಾಮ್ ಮೋಹನ್ ರಾಯ್ ಅವರು ಸತ್ತ ನಂತರದಲ್ಲಿ ಅವರ ಏನು ಪರಂಪರೆ, ಕೆಲವೊಂದು ಸಂಪ್ರದಾಯ, ಸಂಸ್ಕೃತಿ, ಅವರ ಏನಿತ್ತು ತತ್ವಗಳು ಅವೆಲ್ಲವನ್ನು ಮುಂದುವರಿಸ್ಕೊಂಡು ಬಂದಂಥ ಒಂದು ತೀವ್ರಗಾಮಿ ಬಂಗಾಳಿ ಯುವಕರನ್ನು ಡಿರೋಜಿಯನ್ರು ಅಂತ ಅಲ್ಲಿ ಇತಿಹಾಸದಲ್ಲಿ ಕರೆಯುವಂಥದ್ದು. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಡಿರೋಜಿಯನ್ಸ್ ಅಂದರೆ ರಾಜಾರಾಮ್ ಮೋಹನ್ ರಾಯರ ಮರಣ ನಂತರ ಅವರ ಒಂದು ತತ್ವಗಳನ್ನು, ಅವರ ಒಂದು ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಬಂದಂಥ ಒಂದು ತೀವ್ರಗಾಮಿ ಬಂಗಾಳಿ ಯುವಕರ ಒಂದು ಟೀಮ್, ಅದು ಒಂದು ತಂಡ ಅಂತ ಅಂದ್ಕೊಂಡ್ರೆ ಏನು ತಪ್ಪಿಲ್ಲ. ಅದನ್ನು ಡಿರೋಜಿಯನ್ ಅಂತ ಹೇಳುವಂಥದ್ದು. ಅಖಿಲ ಭಾರತ ರಾಷ್ಟ್ರೀಯತೆಯ ರಾಜಕೀಯ ಕಾರ್ಯಕರ್ತರನ್ನು ಸಂಘಟಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ ಅಂತ. ಅಖಿಲ ಭಾರತ ರಾಷ್ಟ್ರೀಯತೆಯ ರಾಜಕೀಯ ಕಾರ್ಯಕರ್ತರನ್ನು ಸಂಘಟನೆ ಮಾಡಿದಂಥ ಶ್ರೇಯಸ್ಸು ಇವರಿಗೆ ಸಲ್ಲುತ್ತೆ ಅಂದರೆ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿಯವರಿಗೆ ಆ ಎಲ್ಲ ಕಾಂಟ್ರಿಬ್ಯೂಷನು ಸಲ್ಲುತ್ತೆ ಅಂತ. ನೆಕ್ಸ್ಟು 622ನೇ ಪ್ರಶ್ನೆ. ಯಾರು ಬ್ರಿಟಿಷ್ ಆಡಳಿತದ ವಿರುದ್ಧ ಪ್ರಪ್ರಥಮವಾಗಿ ವಿರೋಧಿಸಿ ಮತ್ತು ಬ್ರಿಟಿಷ್ ಆಳ್ವಿಕೆಯಿಂದ ಭಾರತೀಯರು ಎದುರಿಸುತ್ತಿರ್ತಕ್ಕಂಥ ಸಮಸ್ಯೆಯನ್ನು ಬ್ರಿಟಿಷ್ ಆಡಳಿತಗಾರರ ಮುಂದಿಟ್ಟವರು ಅಂತ. ನೋಡಿ, ಇಲ್ಲಿ ರಾಜಾರಾಮ್ ಮೋಹನ್ ರಾಯನ ಏನಕ್ಕೆ ಯಾವಾಗಲೂ ನೆನಪು ಮಾಡ್ಕೊಳ್ಬೇಕು ಅಂದರೆ ಇತಿಹಾಸದಲ್ಲಿ ಇವರೇನು ಮಾಡ್ತಾರೆ, ಬ್ರಿಟಿಷರ ಒಂದು ಅಡ್ಮಿನಿಸ್ಟ್ರೇಷನ್ಗೆ ವಿರುದ್ಧವಾಗಿ ಪ್ರಪ್ರಥಮವಾಗಿ ವಿರೋಧ ಮಾಡ್ತಾರೆ. ಅಷ್ಟೇ ಅಲ್ಲ, ಬ್ರಿಟಿಷ್ ಆಳ್ವಿಕೆಯಿಂದ, ಅವರ ಆಳ್ವಿಕೆಯಿಂದ ಭಾರತೀಯರಿಗೆ ಆಗ್ತಾ ಇದ್ದಂಥ ಕೆಲವೊಂದು ಅನ್ಯಾಯಗಳು, ಸಮಸ್ಯೆಗಳನ್ನು ಅವ್ರ ಮುಂದೆ ಬಿಚ್ಚಿಡ್ತಾರೆ ಅವರು. ಒನ್ ಆ್ಯಂಡ್ ಓನ್ಲಿ ಯಾರಪ್ಪ ಅಂದರೆ ಅದು ದಟ್ ಈಸ್ ರಾಜಾರಾಮ್ ಮೋಹನ್ ರಾಯರು ಅಂತ. ಅಂದರೆ ಯಾವುದೇ ಭಯ ಇಲ್ಲದೆ ಅಷ್ಟು ಕಟ್ಟುನಿಟ್ಟಾಗಿ ಅವರು ಐ ಥಿಂಕ್ ಅಂದರೆ ತುಂಬ ಧೈರ್ಯದಿಂದ ಅವರ ವಿರುದ್ಧವಾಗಿ ಈ ರೀತಿ ಕೆಲವೊಂದು ಮಾತುಗಳನ್ನು ಹೇಳ್ತಾ ಇರ್ತಾರೆ. ಅವ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ ಅವರು. ಇಲ್ಬರ್ಟ್ ಮಸೂದೆಯ ಬಗ್ಗೆ ತೀವ್ರ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದಂಥ ಸಂಘ ಯಾವುದು ಅಂತ. ಇಲ್ಬರ್ಟ್ ಮಸೂದೆಯ ಬಗ್ಗೆ ತೀವ್ರ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ ಸಂಘ ಯಾವುದಪ್ಪ ಅಂದರೆ ಇಂಡಿಯನ್ ಅಸೋಸಿಯೇಷನ್. ಇದ್ರ ಬಗ್ಗೆ ಆವಾಗಲೇ ಹೇಳಿದೆ, 1857ಕ್ಕಿಂತ ಮುಂಚೆ ಸಂಘಟನೆ ಆಗದೇ ಇದ್ದಂಥ ಒಂದು ರಾಜಕೀಯ ಸಂಸ್ಥೆ ಯಾವುದಪ್ಪ ಅಂದರೆ ಅದು ಇಂಡಿಯನ್ ಅಸೋಸಿಯೇಷನ್. ಇದೇನು ಮಾಡುತ್ತೆ, ಇಲ್ಬರ್ಟ್ ಮಸೂದೆಯ ಬಗ್ಗೆ ತೀವ್ರವಾಗಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸುತ್ತೆ ಇಂಡಿಯನ್ ಅಸೋಸಿಯೇಷನ್ನು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಪ್ರಮುಖ ಪಾತ್ರವನ್ನು ವಹಿಸಿದವರು AO ಹ್ಯೂಮ್ ಅಂತಕ್ಕಂಥವ್ರು. 1885ರಲ್ಲಿ 1885 ಅದು ಸ್ಥಾಪನೆ ಆಗುತ್ತೆ. ಮೇ ಬಿ ಅಧ್ಯಕ್ಷತೆಯನ್ನು ವಹಿಸಿದವರು AO ಹ್ಯೂಮ್ ಅಂತಕ್ಕಂಥವ್ರೆ. ಈ ರಾಷ್ಟ್ರೀಯ ನಾಯಕರು ಇಂಗ್ಲೆಂಡ್ನಲ್ಲಿ ಇಂಗ್ಲೀಷ್ ಸರ್ಕಾರದ ಮುಂದೆ ಭಾರತದ ಬೇಡಿಕೆಯನ್ನು ಮುಂದಿಟ್ಟು ಒತ್ತಾಯಿಸಿದರು ಅಂತ. ಈ ರಾಷ್ಟ್ರೀಯ ನಾಯಕರು ಇಂಗ್ಲೆಂಡ್ನಲ್ಲಿ ಇಂಗ್ಲೀಷ್ ಸರ್ಕಾರದ ಮುಂದೆ ಭಾರತದ ಬೇಡಿಕೆಯನ್ನು ಮುಂದಿಟ್ಟು ಒತ್ತಾಯಿಸಿದರು. ದಟ್ ಈಸ್ ದಾದಾಬಾಯಿ ನವರೋಜಿ. ಇದಕ್ಕೆ ರೈಟ್ ಆನ್ಸರು. 626. ಮಂದಗಾಮಿ ರಾಷ್ಟ್ರೀಯರ ಮುಖ್ಯ ಸಾಧನೆ ಎಂದು ಹೇಳಬಹುದು. ಮಂದಗಾಮಿ ರಾಷ್ಟ್ರೀಯರ ಮುಖ್ಯ ಸಾಧನೆ ಅಂತ ಹೇಳ್ಬೋದು ಅಂತಿದೆ ಇಲ್ಲಿ. ಯಾವುದಪ್ಪ ಅಂದರೆ ನೋಡಿ, ಇದು ಬ್ರಿಟಿಷ್ ಸರ್ಕಾರ 1897ರಲ್ಲಿ ಇಂಡಿಯನ್ ಕೌನ್ಸಿಲ್ ಕಾಯ್ದೆಯನ್ನು ಜಾರಿಗೆ ತಂದು ಕೇಂದ್ರ ಶಾಸಕಾಂಗ ಮತ್ತು ಪ್ರಾಂತೀಯ ಶಾಸಕಾಂಗಗಳಲ್ಲಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿತ್ತು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು, ಆಯಿತಾ. ಹಾಗಾಗಿ ಈ ಮಂದಗಾಮಿ ರಾಷ್ಟ್ರೀಯ ಒಂದು ವ್ಯಕ್ತಿಗಳು ಅಂತ ಏನಿರ್ತಾರೆ ಇಲ್ಲಿ, ಅವರ ಒಂದು ಮುಖ್ಯ ಸಾಧನೆ ಏನಪ್ಪ ಅಂದರೆ ಇದೇ. ಅವರು ಹೋರಾಟ ಮಾಡಿದ್ದಕ್ಕೆ ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡುತ್ತೆ, 1897ರಲ್ಲಿ ಒಂದು ಇಂಡಿಯನ್ ಕೌನ್ಸಿಲ್ ಕಾಯ್ದೆಯನ್ನು ಜಾರಿಗೆ ತಂದು ಕೇಂದ್ರ ಶಾಸಕಾಂಗ ಮತ್ತು ಪ್ರಾಂತೀಯ ಶಾಸಕಾಂಗಗಳಲ್ಲಿ ಸದಸ್ಯರ ಸಂಖ್ಯೆಯನ್ನು ಏನು ಮಾಡುತ್ತೆ, ಇನ್ಕ್ರೀಸ್ ಅಂದರೆ ಹೆಚ್ಚು ಮಾಡುತ್ತೆ. ದಟ್ ಈಸ್ ದೇರ್ ಅಚೀವ್ಮೆಂಟ್ ಅದು. ನೆಕ್ಸ್ಟು 1897ರಲ್ಲಿ 627ನೇ ಪ್ರಶ್ನೆ ಬರೋಣ. ಈಗ 1897ರಲ್ಲಿ ಬಾಲಗಂಗಾಧರ ತಿಲಕರನ್ನು ಈ ಕಾರಣಕ್ಕಾಗಿ ಬಂಧಿಸಲಾಯಿತು ಅಂತ. ಏನಕ್ಕೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಆ ಒಂದು ಕಾಲಘಟ್ಟದಲ್ಲಿ ಅಂತ. ಬ್ರಿಟಿಷ್ ಆಡಳಿತದ ವಿರುದ್ಧ ಪತ್ರಿಕೆಗಳು ಮತ್ತು ಭಾಷಣಗಳ ಮೂಲಕ ವಿರೋಧವನ್ನು ವ್ಯಕ್ತಪಡಿಸಿದಂತ. ಅವರು ಮರಾಠ ಮತ್ತು ಕೇಸರಿ ಅಂತಕ್ಕಂಥ ಪತ್ರಿಕೆಯನ್ನು ಬರೆದಿರೋ ಉದ್ದೇಶ ಭಾರತೀಯರಿಗೆ ದೇಶಾಭಿಮಾನವನ್ನು ಹುಟ್ಟಾಕಲಿಕ್ಕೆ ಮತ್ತು ಬ್ರಿಟಿಷರಿಗೆ ಎಗೇನ್ಸ್ಟ್ ಆಗಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಆ ಒಂದು ತಂತ್ರವನ್ನು ಬಳಸ್ಕೊತಾರೆ ಅವರು. ಯಾರು, ಈ ಬಾಲಗಂಗಾಧರ ತಿಲಕ್. ಹಾಗಾಗಿ ಅವರನ್ನು 1897ರಲ್ಲಿ ಈ ದೇಶಭಕ್ತಿಯ ಒಂದು ಬೀಜವನ್ನು ಬಿತ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಇಲ್ಲಿ ಬಂಧಿಸಲಾಗುತ್ತೆ. ತೀವ್ರಗಾಮಿ ನಾಯಕರಲ್ಲ, ಗೋಪಾಲಕೃಷ್ಣ ಗೋಖಲೆ ಅವರು ತೀವ್ರಗಾಮಿ ನಾಯಕರಲ್ಲ. ಮೇ ಬಿ ಇವರು ಕೂಡ ಮಂದಗಾಮಿ ನಾಯಕರಲ್ಲೇ ಸಾಲ ಬರ್ತಾರೆ ಅವರು. ತೀವ್ರಗಾಮಿ ರಾಷ್ಟ್ರೀಯರ ಉದಯಕ್ಕೆ ಹಲವಾರು ಕಾರಣಗಳಿದ್ದವು. ಈ ಹೇಳಿಕೆಯು ತಪ್ಪಾದ ಹೇಳಿಕೆಯಾಗಿದೆ ಅಂತ. ಹಲವಾರು ಕಾರಣಗಳಲ್ಲಿ ತಪ್ಪಾದಂಥ ಒಂದು ಕಾರಣ ಅಥವಾ ಹೇಳಿಕೆ ಯಾವುದು ಅಂತ ಹೇಳಬೇಕು. ನೋಡಿ, ಇಲ್ಲೇ ಕೊಟ್ಟಿದ್ದಾರೆ, ಬಾಲಗಂಗಾಧರ ತಿಲಕರಂತಹ ಯುವ ರಾಷ್ಟ್ರೀಯ ನಾಯಕರನ್ನು ಕಡೆಗಣಿಸಿದ್ರಿಂದ ಅಂತ. ಇದು ತಪ್ಪಾದ ಹೇಳಿಕೆಯಾಗಿದೆ. ನೆಕ್ಸ್ಟು, ಯಾವ ಅಸ್ತ್ರವನ್ನು ರಾಷ್ಟ್ರೀಯ ಚಳುವಳಿಗಾರರು ಬಳಸಿ ಬಂಗಾಳವನ್ನು ಮತ್ತೆ ಒಂದುಗೂಡಿಸಲು ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ತಂದರು ಅಂತ. ಸ್ವದೇಶಿ ಚಳುವಳಿ ಅಂತಕ್ಕಂಥ ಅಸ್ತ್ರವನ್ನು ಇದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ರಾಷ್ಟ್ರೀಯ ಚಳುವಳಿಗಾರರು ಬಂಗಾಳವನ್ನು ಮತ್ತೆ ಒಂದುಗೂಡಿಸಲಿಕ್ಕೆ ಅವರು ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾರೆ. ಅವರು ಸ್ವದೇಶಿ ಚಳುವಳಿಯ ಒಂದು ಮಂತ್ರವನ್ನು ಜಪಿಸಿಕೊಂಡು ಈ ಒಂದು ಅಸ್ತ್ರವನ್ನು ಬಳಸಿಕೊಂಡು ಬಂಗಾಳದ ವಿಭಜನೆಯ ಕಾಲದಲ್ಲಿ ಯಾವ ವಿಧಾನವನ್ನು ಅನುಸರಿಸಲಿಲ್ಲ ಅಂತ.
ಬಂಗಾಳದ ವಿಭಜನೆಯ ಕಾಲದಲ್ಲಿ ಯಾವ ವಿಧಾನವನ್ನು ಅನುಸರಿಸಲಿಲ್ಲ? ಕೋರ್ಟು, ಶಾಲಾ ಕಾಲೇಜುಗಳಿಗೆ ಬಹಿಷ್ಕಾರ, ಈ ಒಂದು ವಿಧಾನವನ್ನು ಅವರು ಇಲ್ಲಿ ಅನುಸರಿಸಲಿಲ್ಲ. ಸೊ ಈ ಬಂಗಾಳದ ವಿಭಜನೆಯ ಒಂದು ಕಾಲದಲ್ಲಿ ಸ್ವದೇಶಿ ಚಳವಳಿಯನ್ನು ಈ ಕಾರಣಕ್ಕಾಗಿ ಆರಂಭ ಮಾಡಲಾಯಿತು ಅಂತ. ಸೊ ಏನಕ್ಕೆ ಅಂದರೆ ಕರ್ಜನ್ ಅಂದರೆ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜಿಸಿದ್ದರಿಂದ 1905 ಬಂಗಾಳದ ವಿಭಜನೆ ಮಾಡಲಿಕ್ಕೆ ವ್ಯವಸ್ಥೆಗಳಾಗುತ್ತೆ ಅಲ್ಲಿ. ಸೊ ಆ ಟೈಮಲ್ಲಿ ಸ್ವದೇಶಿ ಚಳವಳಿಯನ್ನು ಅಲ್ಲಿ ಆರಂಭ ಮಾಡಲಾಗುತ್ತೆ ಅಂತ. ಕರ್ಜನ್ನು ಬಂಗಾಳವನ್ನು ಯಾವಾಗ ಡಿವೈಡ್ ಮಾಡ್ತಾನೆ ಆ ಟೈಮಲ್ಲಿ. 1885 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ದ ರೆಪ್ರೆಸೆಂಟೇಟಿವ್ಸ್ ಒಂದು ಸಂಖ್ಯೆ ಎಷ್ಟು ಅಂತ, ಪ್ರತಿನಿಧಿಸಿದ ವ್ಯಕ್ತಿಗಳ ಸಂಖ್ಯೆ ಎಷ್ಟು ಅಂದರೆ ಸುಮಾರು 72 ಜನ 1885 ಆರಂಭ ಆದಂಥ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಭಾಗವಹಿಸಿರ್ತಾರೆ. ಯಾವುದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶವಾಗಿರಲಿಲ್ಲ ಅಂತ, ಅದರ ಉದ್ದೇಶ ಯಾವುದಾಗಿರಲಿಲ್ಲ ಅಂತ ಹೇಳಬೇಕು. ಈಗ ನೋಡಿ 634ಕ್ಕೆ ಆಡಳಿತದಲ್ಲಿ ಭಾರತೀಯರು ಪಾಲು ಪಡೆಯುವುದು ಅಂತ. ಆ್ಯಕ್ಚುಲಿ ಉದ್ದೇಶವಾಗಿರಲಿಲ್ಲ ಅಂತಿದೆ ಇಲ್ಲಿ. ಅಡ್ಮಿನಿಸ್ಟ್ರೇಷನಲ್ಲಿ ಇಂಡಿಯನ್ಸು ಯಾವುದೇ ಪಾಲನ್ನು ಪಡೆಯೋದು ಅಂತೇನಿದೆ ಅದು ಅದರ ಉದ್ದೇಶ ಆಗಿರಲಿಲ್ಲ ಇದು, ಆಯಿತಾ. ಅಂದರೆ ಅವರಿಗೆ ಅವಕಾಶವನ್ನು ಅಲ್ಲಿ ಕೊಡ್ತಿರಲಿಲ್ಲ ಅಂತ. ನೆಕ್ಸ್ಟು ದಾದಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಈ ಪುಸ್ತಕದಲ್ಲಿ ಮಂಡಿಸಿದ್ದಾರೆ. ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇಂಡಿಯಾ ಅಂತ. ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇಂಡಿಯಾ ಇನ್ನೊಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಹೇಳ್ತಾರೆ. ಅದರಲ್ಲಿ ಅವರು ಎಲ್ಲವನ್ನು ಮುಕ್ತವಾಗಿ ಅಂಕಿಅಂಶಗಳ ಸಮೇತವಾಗಿ ಹೇಳಿರೋದು. ಇನ್ನೊಂದು ಭಾಳ ಅದ್ಭುತವಾದ ಕೃತಿ ಯಾವುದಪ್ಪ ಅಂದರೆ ಅವ್ರದ್ದು ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇಂಡಿಯಾ ಅಂತ. ಆ ಒಂದು ಸಿದ್ಧಾಂತದಲ್ಲಿ ಆ ಸಂಪತ್ತಿನ ಸೋರಿಕೆಯ ಕೆಲವೊಂದು ವಿಚಾರಗಳನ್ನು ಭಾಳ ಅದ್ಭುತವಾಗಿ ಅಲ್ಲಿ ಮೆನ್ಷನ್ ಮಾಡ್ತಾರೆ ಅವರು. ನೆಕ್ಸ್ಟು 636ನೇ ಪ್ರಶ್ನೆ ಬರೋಣ. ಈಗ ಕ್ವಶನ್ ನಂಬರ್ 636. 1905ನೇ ಇಸ್ವಿಯವರೆಗೆ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಪ್ರಭಾವಶಾಲಿಗಳಾಗಿದ್ದವರು ಯಾರು ಅಂತ. ಮಂದಗಾಮಿ ರಾಷ್ಟ್ರೀಯ ನಾಯಕರು ಅಪ್ ಟು 1905ವರೆಗೂ ಕೂಡ ಅವರು ಭಾಳ ಪ್ರಭಾವಶಾಲಿಗಳಾಗಿರ್ತಾರೆ. ಮಂದಗಾಮಿ ರಾಷ್ಟ್ರೀಯ ನಾಯಕರ ಬೇಡಿಕೆ ಈ ಕೆಳಗಿನವುಗಳಲ್ಲಿ ಯಾವುದಾಗಿತ್ತು ಅಂತ. ಹಂತ ಹಂತವಾಗಿ ಆಡಳಿತ ಸುಧಾರಣೆಯನ್ನು ಮಾಡೋದು ಅವರ ಡಿಮಾಂಡ್ ಆಗಿತ್ತು ಇಲ್ಲಿ. ಪ್ರಾರಂಭಿಕ ರಾಷ್ಟ್ರೀಯವಾದಿಗಳು ಯಾವ ಆಡಳಿತ ಸುಧಾರಣೆಗಾಗಿ ಹೋರಾಟವನ್ನು ಆರಂಭ ಮಾಡ್ತಾರೆ? ಆರಂಭದಲ್ಲಿ ಅಂತ ಉನ್ನತ ಮಟ್ಟದ ಆಡಳಿತವನ್ನು ಭಾರತೀಯರಿಗೂ ನೀಡುವುದು ಅವರ ಕನಸಾಗಿತ್ತಲ್ಲಿ. ಪಂಜಾಬಿನಲ್ಲಿ ಅಹಮದಿಯ ಚಳವಳಿಯನ್ನು ಆರಂಭ ಮಾಡೋದು ಯಾರು ಇಲ್ಲಿ? ಮಿರ್ಜಾ ಗುಲಾಮ್ ಅಹಮದ್ ಅಂತಕ್ಕಂಥವನು ಪಂಜಾಬ್ನಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮು ಅಹಮದಿಯ ಚಳವಳಿಯನ್ನು ಆರಂಭ ಮಾಡ್ತಾನೆ. ನೆಕ್ಸ್ಟು ಈ ಒಂದು ಕಾರಣ ಕಾಂಗ್ರೆಸ್ನಲ್ಲಿ ಉಗ್ರಗಾಮಿಗಳ ಏಳಿಗೆಗೆ ಕಾರಣವಾಗಿರಲಿಲ್ಲ ಅಂತ. ಈ ಒಂದು ಕಾರಣ ಕಾಂಗ್ರೆಸ್ನಲ್ಲಿ ಉಗ್ರಗಾಮಿಗಳ ಏಳಿಗೆಗೆ ಕಾರಣವಾಗಿರಲಿಲ್ಲ. ಯಾವುದಪ್ಪ ರೀಸನ್ ಅಂದರೆ ಅದು ಪ್ರಜಾಕ್ಷೋಭಕ ಸಭೆಯ ವಿರುದ್ಧದ ಕಾನೂನು ಮತ್ತು ಭಾರತೀಯ ಪತ್ರಿಕಾ ಕಾನೂನು ಕಾಂಗ್ರೆಸ್ಸಿಗರಿಗೆ ಹಿಡಿಸದಾದವು ಅಂತ. ಅವ್ರಿಗೆ ಇಷ್ಟ ಆಗಲಿಲ್ಲ ಅದು ಈ ರೀಸನ್ಸಿಂದ. 641 1920ರಲ್ಲಿ ಅಖಿಲ ಭಾರತ ಕೆಳವರ್ಗದವರ ಒಕ್ಕೂಟವನ್ನು ಯಾರು ಸ್ಟಾರ್ಟ್ ಮಾಡ್ತಾರೆ ಅಂದರೆ ದಟ್ ಈಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1920ರಲ್ಲಿ ಆ ಒಂದು ಒಕ್ಕೂಟವನ್ನು ಆರಂಭ ಮಾಡುವಂಥದ್ದು. ನೆಕ್ಸ್ಟು 1907ರ ಸೂರತ್ ವಿಭಜನೆಗೆ ಈ ಕಾರಣ ಅತಿ ಮುಖ್ಯವಾದದ್ದು ಅಂತ. ಸೂರತ್ ವಿಭಜನೆ 1907, ಬಂಗಾಳದ ವಿಭಜನೆ 1905. ಈ ಸೂರತ್ ವಿಭಜನೆಗೆ ಅತಿ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ನೋಡಿ ಕೊಡಿದರೆ ಬಿಪಿನ್ ಚಂದ್ರಪಾಲ್ರ ಪ್ರಸ್ತಾವನೆಯಾದ ಬಹಿಷ್ಕಾರದಲ್ಲಿ ಪ್ರಮುಖ ಅಧಿಕಾರಿಗಳು ಮತ್ತು ವಿದೇಶಿ ವಸ್ತುವನ್ನು ಸೇರುವುದು ಅಂತ. ಬಿಪಿನ್ ಚಂದ್ರಪಾಲರ ಪ್ರಸ್ತಾವನೆ ಏನಪ್ಪ ಅಂದರೆ ಬಹಿಷ್ಕಾರದಲ್ಲಿ ಪ್ರಮುಖ ಅಧಿಕಾರಿಗಳು ಮತ್ತು ವಿದೇಶಿ ವಸ್ತುಗಳನ್ನು ಸೇರಿಸುವುದು. ಇದು ಅತ್ಯಂತ ಮುಖ್ಯವಾದ ಕಾರಣ ಆಗಿರುತ್ತೆ ಸೂರತ್ ವಿಭಜನೆ ಟೈಮಲ್ಲಿ. ನೆಕ್ಸ್ಟು ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ತೀವ್ರಗಾಮಿಗಳ ಪ್ರಾಮುಖ್ಯತೆ ಹೆಚ್ಚಾದದ್ದು ಅಂತ. ಯಾವಾಗ ಅಂತ 1906 ನಂತರದಲ್ಲಿ ಅವರ ಪ್ರಾಮುಖ್ಯತೆ ಜಾಸ್ತಿ ಆಗುತ್ತೆ. ನೆಕ್ಸ್ಟು 1908ರಲ್ಲಿ ಬಾಲಗಂಗಾಧರ ತಿಲಕರಿಗೆ 6 ವರ್ಷಗಳ ಕಾಲ ಸೆರೆಮನೆಯ ಶಿಕ್ಷೆಯನ್ನು ವಿಧಿಸಿ ಎಲ್ಲಿ ಕಳಿಸ್ತಾರೆ ಅಂದರೆ ಮುಂಡಾಲಯಿ ಅಂದರೆ ಮಂಡಾಲಯಿ ಅಂತಕ್ಕಂಥ ಮತ್ತೊಂದು ಜೈಲಿಗೆ ಕಳಿಸ್ತಾರೆ ಅನಿಸುತ್ತೆ ಮೇ ಬಿ. 6 ವರ್ಷಗಳ ಕಾಲ ಅವರು ಶಿಕ್ಷೆಯನ್ನು ನೀಡಿ ಅಲ್ಲಿ 1908ಅಲ್ಲಿ. ನೆಕ್ಸ್ಟು 645ನೇ ಪ್ರಶ್ನೆ ಬರೋಣ. ಈಗ ಬಾಲಗಂಗಾಧರ ತಿಲಕರನ್ನು 1908ರಲ್ಲಿ 6 ವರ್ಷಗಳ ಕಾಲ ಬಂಧಿಸಲು ಕಾರಣ ಏನು ಅಂತ. ನಾನು ಆವಾಗಲೇ ಹೇಳಿದ್ನಲ್ಲ, ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಪ್ರಚೋದಕ ಲೇಖನವನ್ನು ಬರೆದಿದ್ದಕ್ಕಾಗಿ ಅಂದರೆ ದೇಶ ಮಂತ್ರ ಅಂತಕ್ಕಂಥ ಬೀಜವನ್ನು ಹುಟ್ಟಾಕ್ತಾರೆ. ಭಾರತೀಯರಿಗೆ ಪತ್ರಿಕೆಯ ಮುಖಾಂತರವಾಗಿ ದೇಶಭಕ್ತದ ಮಂತ್ರವನ್ನು ಜಪಿಸಬೇಕು, ದೇಶಭಕ್ತದ ಬೀಜವನ್ನು ಬಿತ್ತಬೇಕು ಅವ್ರ ಮನಸ್ಸಲ್ಲಿ ಅಂತ ಕೆಲವೊಂದು ಪ್ರಚೋದನಕಾರಿಯಾದಂಥ ಕೆಲವೊಂದು ಹೇಳಿಕೆಯನ್ನು ಅಲ್ಲಿ ಬರೆದಿರ್ತಾರೆ. ಆ ಉದ್ದೇಶಕ್ಕೋಸ್ಕರ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ ಅಂತ. ಸುಮಾರು 6 ವರ್ಷಗಳ ಕಾಲ ಅವರು ಸೆರೆಮನೆಯ ವಾಸವನ್ನು ಅನುಭವಿಸಬೇಕಾಗುತ್ತೆ. ಮುಸಲ್ಮಾನರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಿದಂಥ ಕಾಯ್ದೆ ಯಾವುದಪ್ಪ ಅಂದರೆ ಅದು 1909. ನೆಕ್ಸ್ಟು ಬಂಗಾಳದ 1760ರ ಕ್ರಾಂತಿ ಉಂಟಾದದ್ದು ಯಾವಾಗ ಅಂತ. ಮೀರ್ ಜಾಫರ್ನನ್ನು ಬಂಗಾಳದ ನವಾಬ ಪದವಿಯಿಂದ ತೆಗೆದು ಮೀರ್ ಕಾಸಿಮ್ನನ್ನು ನೇಮಿಸಿದ್ರಿಂದ. ಮೀರ್ ಜಾಫರ್ನನ್ನು ಬಂಗಾಳದ ನವಾಬ ಪದವಿಯಿಂದ ತೆಗೆದು ಮೀರ್ ಕಾಸಿಮ್ನನ್ನು ನೇಮಿಸಿದ್ದರಿಂದ ಈ ಪ್ರಥಮ ಕಾರ್ಮಿಕ ಸಂಘ ತನ್ನ ಸದಸ್ಯರ ಹಿತವನ್ನು ಕಾಪಾಡಿತು. ಯಾವುದು ಕಾಪಾಡಿದ್ದು ಅಂದರೆ ಪ್ರಥಮ ಕಾರ್ಮಿಕ ಸಂಘ ದಟ್ ಈಸ್ ಭಾರತ ಮತ್ತು ಬರ್ಮಾ ರೈಲ್ವೆ ಕಾರ್ಮಿಕರ ಸಂಘ ಅಂತ. ಯಾವ ವರ್ಷ ಪ್ರಥಮ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ AITUC ಅಂತ ಆವಾಗಲೇ ಹೇಳಿದೆ ನಾನು. ನೋಡಿ ಅದು ಬಂತು, ಈಗ ಗೊತ್ತಾಯ್ತು. ಈಗ ಅದು AITUC ಅಂದರೆ ಅದಕ್ಕೆ ಫುಲ್ ಫಾರ್ಮು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ. ಯಾವ ವರ್ಷ ಪ್ರಥಮ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸನ್ನು ಸ್ಥಾಪಿಸಿ ಅನೇಕ ಕಾರ್ಮಿಕ ಸಂಘಗಳನ್ನು ಒಗ್ಗೂಡಿಸಿ ಮತ್ತು ಭಾರತೀಯರ ಕಾರ್ಮಿಕರ ಹಿತವನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗ್ತು ಅಂದರೆ ದಟ್ ಈಸ್ 1920 ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ
TUC ಅಂದರೆ. ನೆಕ್ಸ್ಟು 650 ಏಪ್ರಿಲ್ 30, 1908ರಲ್ಲಿ 18 ವರ್ಷದ ಬಾಲಕ ಖುದಿರಾಮ್ ಬೋಸ್ನನ್ನು ಯಾವ ಆಪಾದನೆಯ ಮೇಲೆ ಗಲ್ಗಿರಿಸಲಾಯಿತು ಅಂತ. ನೋಡಿ, ಜಸ್ಟ್ ಬರೀ 18 ಇಯರ್ಸ್ ಓಲ್ಡ್ ಅಷ್ಟೇ ಖುದಿರಾಮ್ ಬೋಸ್ನ. ಆ ಟೈಮಲ್ಲಿ ಅವನನ್ನು ಗಲ್ಗಿರಿಸಲಾಗುತ್ತೆ ಏಪ್ರಿಲ್ 30, 1908ರಲ್ಲಿ. ಯಾವ ರೀಸನ್ಗಪ್ಪ ಅಂದರೆ ಸಣ್ಣ ಪುಟ್ಟ ಅಪರಾಧ ಮಾಡಿದ ಯುವಕರಿಗೆ ತೀವ್ರ ಚಡಿಯೇಟಿನ ಶಿಕ್ಷೆ ವಿಧಿಸಿದ ಮುಸ್ತಾಫರ್ ಮ್ಯಾಜಿಸ್ಟ್ರೇಟ್ನ ಕಿಂಗ್ ಪ್ಲೇಡ್ನ ಕೊಲೆಯ ಪ್ರಯತ್ನ ಮಾಡಿದ್ದಕ್ಕಾಗಿ ಅಂತ. ಅಂದರೆ ಅವನು ಯಾರೋ ಬ್ರಿಟಿಷ್ ಒಬ್ಬ ಅಧಿಕಾರಿ ಚಡಿಯೇಟಿನ ಶಿಕ್ಷೆಯನ್ನು ಕೊಟ್ಟ ಅಂತಂದ್ಬಿಟ್ಟು ಏನು ಮಾಡ್ತಾನೆ ಇವನು, ಈ ಖುದಿರಾಮ್ ಬೋಸು ಕಿಂಗ್ ಪ್ಲೇಡ್ನ ಕೊಲೆಯ ಪ್ರಯತ್ನ ಮಾಡಿದ್ದಕ್ಕಾಗಿ ಅವನನ್ನು ಕೊಲೆಯನ್ನೇ ಮಾಡಲಿಕ್ಕೆ ಅವನು ಮುಂದೆ ಆಗ್ತಾನೆ ಆ ಟೈಮಲ್ಲಿ. ಯಾಕೆಂದರೆ ಅಷ್ಟು ಒಂದು ಹಿಂಸೆ ಮತ್ತು ಶೋಷಣೆಯನ್ನು ಮಾಡಿರ್ತಾರೆ ಕಾಲಘಟ್ಟದಲ್ಲಿ, ಆಯಿತಾ. ಆ ಕಣ್ಮುಂದೆ ಅವೆಲ್ಲ ನೋಡಿಕೊಂಡು ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಟೈಮಲ್ಲಿ ಸಹನೆಯ ಕಟ್ಟೆ ಅಥವಾ ತಾಳ್ಮೆಯ ಕಟ್ಟೆ ಅಂತ ಹೊಡೆದಾಗ ಬೇರೆ ವಿಧಿ ಇಲ್ಲದೆ ಆ ಟೈಮಲ್ಲಿ ಖುದಿರಾಮ್ ಬೋಸ್ ಕೊಲೆ ಮಾಡಲಿಕ್ಕೆ ಹೋದಾಗ ಏನಾಗುತ್ತೆ, ಸೊ ಅವನನ್ನು ಗಲ್ಲಿಗೇರಿಸ್ತಾರೆ ಅಂಥ ಟೈಮಲ್ಲಿ. ಸೊ ಭಾಳ ಕ್ರೂರವಾಗಿ ಖುದಿರಾಮ್ ಬೋಸನ್ನು. ಸೊ ನೆಕ್ಸ್ಟು 651ನೇ ಪ್ರಶ್ನೆ ಬರೋಣ ಈಗ. ಜುಲೈ 1909ರಲ್ಲಿ ಬ್ರಿಟಿಷರು ಭಾರತೀಯ ರಾಷ್ಟ್ರೀಯವಾದಿ ಮದನ್ಲಾಲ್ ಡಿಂಗ್ರಾನನ್ನು ಗಲ್ಲಿಗೇರಿಸಲು ಕಾರಣ ಅಂತ. ನೋಡಿ, 1909ನಲ್ಲಿ ಮದನ್ಲಾಲ್ ಡಿಂಗ್ರಾ ಅಂತಕ್ಕಂಥ ಒಬ್ಬ ರಾಷ್ಟ್ರೀಯವಾದಿಯನ್ನೇ ಗಲ್ಲಿಗೇರಿಸ್ತಾರೆ. ಸೊ ಏನು ರೀಸನ್ ಅಂದರೆ ಬ್ರಿಟಿಷ್ ಅಧಿಕಾರಿಯಾದಂಥ ಸರ್ ವಿಲಿಯಂ ಕರ್ಜನ್ ವೈಲಿಯನ್ನು ಕೊಂದಿದ್ದಕ್ಕಾಗಿ ಅಂತ. ಸರ್ ವಿಲಿಯಂ ಕರ್ಜನ್ ವೈಲಿಯನ್ನು ಅವನು ಕೊಲೆ ಮಾಡಿಬಿಡ್ತಾನೆ. ಸೊ ಯಾರು ಅಂದರೆ ಮದನ್ಲಾಲ್ ಡಿಂಗ್ರಾ. ಹಾಗಾಗಿ ಸೊ ಜುಲೈ 1909ರಲ್ಲಿ ಅವನನ್ನು ಗಲ್ಲಿಗೇರಿಸಲಾಗುತ್ತೆ ಅಂತ. ಸೊ ನೆಕ್ಸ್ಟು ಮತ್ತೊಂದು ವಿಚಾರ ಇಲ್ಲಿ. ಈ ಕ್ರಾಂತಿಕಾರಿ ಜೈಲಿನಲ್ಲಿ ಸರಿಯಾಗಿ ನೋಡಿಕೊಳ್ಳಲಿಲ್ಲವೆಂದು ಉಪವಾಸ ಸತ್ಯಾಗ್ರಹ ಮಾಡಿ ಮಡಿತಾನೆ ಅಂತ. ಜತಿನ್ ದಾಸ್ ಅಂತ. ನೋಡಿ ಎಷ್ಟು ಹಿಂಸೆ, ಜೈಲಲ್ಲೂ ಕೂಡ ಸರಿಯಾಗಿ ನೋಡ್ಕೊಳ್ಳೋದೇ ಕಾರಣದಿಂದಾಗಿ ಅವನು ಉಪವಾಸವನ್ನು ಕೈಗೊಂಡು ಸೊ ಫೈನಲಿ ಅವನು ತನ್ನ ಪ್ರಾಣವನ್ನು ಅರ್ಪಿಸೋದು. ಜತಿನ್ ದಾಸ್ ಅಂತಕ್ಕಂಥ ಒಬ್ಬ ಹೋರಾಟಗಾರ ಅಥವಾ ಒಬ್ಬ ಕ್ರಾಂತಿಕಾರಿ. ಸೊ ನೆಕ್ಸ್ಟು 654ನೇದೀಗ ನೋಡಿ, ಇಲ್ಲೊಂದಿದೆ 653ನೇ ಪ್ರಶ್ನೆ, ಅದನ್ನು ನೋಡೋಣ. 1908ರ ಅಲಿಫೋರ್ ಒಳಸಂಚಿನ ಘಟನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಘಟನೆಗಳಲ್ಲಿ ಈ ವ್ಯಕ್ತಿಯನ್ನು ಗಲ್ಲಿಗೇರಿಸಲಿಲ್ಲ ಅಂತ. ಸೊ ಬರೀಂದ್ರನಾಥ್ ಘೋಷ್ ಅಂತಕ್ಕಂಥ ವ್ಯಕ್ತಿಯನ್ನು ಇಲ್ಲಿ ಗಲ್ಲಿಗೇರಿಸಲಿಲ್ಲ. ಮೇ ಬಿ ಸೊ ಅದಕ್ಕೆ ಪೂರಕವಾದಂಥ ಕೆಲವೊಂದು ಏನು ಅಂತಾರೆ ಅದಕ್ಕೆ ಎವಿಡೆನ್ಸ್ ಸಿಕ್ತೋ ಇಲ್ವೋ ಅದು ಗೊತ್ತಿಲ್ಲ. ಅದು ಒಟ್ಟಿನಲ್ಲಿ 1908ರಲ್ಲಿ ಏನು ಒಂದು ಅಲಿಫೋರ್ ಒಳಸಂಚು ನಡೆದಿತ್ತು ಘಟನೆ, ಅದಕ್ಕೆ ಸಂಬಂಧಪಟ್ಟ ಘಟನೆಯಲ್ಲಿ ಒಟ್ಟಿನಲ್ಲಿ ಬರೀಂದ್ರನಾಥ್ ಘೋಷ್ ಅಂತಕ್ಕಂಥ ಒಬ್ಬ ಕ್ರಾಂತಿಕಾರಿಯನ್ನು ಅವ್ರು ಗಲ್ಲಿಗೇರಿಸಲಿಲ್ಲ ಆ ಟೈಮಲ್ಲಿ. ದೆಹಲಿ ಒಳಸಂಚಿನ ಪ್ರಕರಣದಲ್ಲಿ ವೈಸ್ರಾಯ್ ಲಾರ್ಡ್ ಹಾರ್ಡಿಂಜನ ಮೆರವಣಿಗೆ ಮೇಲೆ ಡಿಸೆಂಬರ್ 23, 1912ರಲ್ಲಿ ಚಾಂದನಿ ಚೌಕ್ನ ಬಳಿ ಬಾಂಬ್ ಬೆಸೆದು ವೈಸ್ರಾಯ್ನನ್ನು ಎಡಸೆಯಿಂದ ಕೊಂದ ಪ್ರಮುಖ ವ್ಯಕ್ತಿ ಯಾರು ಅಂತ. ಸೊ ರಾಜ್ ಬಿಹಾರಿ ಬೋಸ್ ಅಂದ್ಬಿಟ್ಟು ಅವನು ಕೂಡ ಒಬ್ಬ ಕ್ರಾಂತಿಕಾರಿ ನಾಯಕನಾಗಿರ್ತಾನೆ, ರಾಜ್ ಬಿಹಾರಿ ಬೋಸ್ ಅಂದ್ಬಿಟ್ಟು ಆತ. ಸೊ ಅಲ್ಲಿ ಕೊಲೆ ಮಾಡಿದಂಥ ಒಂದು ಪ್ರಮುಖ ವ್ಯಕ್ತಿ. ನೋಡಿ, ಇನ್ನೊಂದು ಸಲ ಓದ್ಬಿಡ್ತೀನಿ. ದೆಹಲಿ ಒಳಸಂಚಿನ ಒಂದು ಪ್ರಕರಣದಲ್ಲಿ ವೈಸ್ರಾಯ್ ಲಾರ್ಡ್ ಹಾರ್ಡಿಂಜ್ನ ಮೆರವಣಿಗೆ ಮೇಲೆ, ಸೊ ಒಂದು ಮೆರವಣಿಗೆ ನಡೀತಿರುತ್ತೆ ಲಾರ್ಡ್ ಹಾರ್ಡಿಂದು, ಅಲ್ಲಿ ಆ ಮೆರವಣಿಗೆ ಮೇಲೆ ಡಿಸೆಂಬರ್ 23, 1912ರಲ್ಲಿ ಚಾಂದನಿ ಚೌಕ್ನ ಬಳಿ ಅಂತ ಅದೊಂದು ಏರಿಯಾ, ಅದು ಚಾಂದನಿ ಚೌಕ್ ಅಂತಕ್ಕಂಥದ್ದು, ಅಲ್ಲಿ ಬಾಂಬನ್ನು ಎಸ್ತು ವೈಸ್ರಾಯ್ ಎಡಿಸಿಯಿಂದ ಕೊಂದ ಪ್ರಮುಖ ವ್ಯಕ್ತಿ ಅಂತ. ಯಾರಪ್ಪ ಅಂದರೆ ಅವನು ರಾಜ್ ಬಿಹಾರಿ ಬೋಸ್ ಅಂತಕ್ಕಂಥವನು. ನೆಕ್ಸ್ಟು 1904ರಲ್ಲಿ ವಿ.ಡಿ. ಸಾವರ್ಕರ್ರಿಂದ ಪ್ರಾರಂಭಿಸಲ್ಪಟ್ಟ ಗುಪ್ತ ಕ್ರಾಂತಿಕಾರಿ ಸಂಸ್ಥೆ ಯಾವುದಪ್ಪ ಅಂದರೆ ಇದು ಅಭಿನವ ಭಾರತ. ಇದೊಂದು ದಟ್ ಈಸ್ ಗುಪ್ತ ಕ್ರಾಂತಿಕಾರಿ ಸಂಸ್ಥೆ. ಅದು 1904ರಲ್ಲಿ ವಿ.ಡಿ. ಸಾವರ್ಕರ್ ಅವರಿಂದ ಸ್ಥಾಪನೆಯಾಗುತ್ತೆ. 1913ರಲ್ಲಿ ಮುಸ್ಲಿಂ ಲೀಗನ್ನು ಸೇರಿದ ರಾಷ್ಟ್ರೀಯವಾದಿ ನಾಯಕ ಯಾರು ಅಂದರೆ ಮಹಮ್ಮದ್ ಅಲಿ ಜಿನ್ನಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ 1913ನಲ್ಲಿ ಸೊ ಮುಸ್ಲಿಂ ಲೀಗ್ ಸೇರಿದಂಥ ಒಬ್ಬ ರಾಷ್ಟ್ರೀಯವಾದಿ ನಾಯಕ ಯಾರಪ್ಪ ಅಂದರೆ ಮಹಮ್ಮದ್ ಅಲಿ ಜಿನ್ನಾ. 1917ರಲ್ಲಿ ಪ್ರಥಮ ಬಾರಿಗೆ ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹದ ಪ್ರಯೋಗ ಮಾಡಿದ್ದು ಚಂಪಾರಣ್ನಲ್ಲಿ. ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ 1917ನಲ್ಲಿ ಚಂಪಾರಣ್ನಲ್ಲಿ. ನೆಕ್ಸ್ಟು 658ನೇ ಪ್ರಶ್ನೆ ಬರೋಣ ಈಗ. 1919ರಲ್ಲಿ ಮಹಾತ್ಮ ಗಾಂಧಿ ಸತ್ಯಾಗ್ರಹ ಚಳವಳಿ ಆರಂಭ ಮಾಡಿದ್ದು ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಅಂತ. ಸೊ ಅಫಿಷಿಯಲಾಗಿ ಸ್ಟಾರ್ಟ್ ಮಾಡೋದು 1919ಇಂದ ಸ್ಟಾರ್ಟ್ ಆಗುತ್ತೆ. 1917ನಲ್ಲಿ ದಟ್ ಈಸ್ ಚಂಪಾರಣ್ನಲ್ಲಿ ಪ್ರಯೋಗ ಮಾಡ್ತಾರೆ ಆ ಚಳವಳಿಯನ್ನು, ಸತ್ಯಾಗ್ರಹ ಚಳವಳಿಯನ್ನು. 1919ರಿಂದ ಅವರು ರೌಲತ್ ಕಾಯ್ದೆಯನ್ನು ವಿರೋಧ ಮಾಡಿ ತಮ್ಮ ಚಳವಳಿಯನ್ನು ಆರಂಭ ಮಾಡ್ತಾರೆ ಅದನ್ನು. ನೆಕ್ಸ್ಟು ಅಲಿ ಸಹೋದರರು ಖಿಲಾಫತ್ ಚಳವಳಿಯನ್ನು ಪ್ರಾರಂಭಿಸಿದ ಉದ್ದೇಶ ಏನು ಅಂತ. ಸೆರ್ವಸ್ ಒಪ್ಪಂದದ ನಂತರ ಬ್ರಿಟಿಷರು ಟರ್ಕಿಯ ಜನರನ್ನು ಕೀಳಾಗಿ ಕಂಡಿದ್ದನ್ನು ವಿರೋಧ ಮಾಡ್ತಾರೆ ಅವರು, ಯಾರು ಅಲಿ ಸಹೋದರರು. ಹಾಗಾಗಿ ಒಂದು ಚಳವಳಿಯನ್ನು ಮಾಡಿ ಇವೆಲ್ಲವನ್ನು ಅವಾಯ್ಡ್ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲೇ ಆ ಖಿಲಾಫತ್ ಚಳವಳಿಯನ್ನು ಆರಂಭ ಮಾಡ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಪರಿಣಾಮವಾಗಿರಲಿಲ್ಲ ಅಂತ. ಪಂಜಾಬಿನಲ್ಲಿ ತಾತ್ಕಾಲಿಕ ಶಾಂತಿ ನೆಲೆಸಿದ್ದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಪರಿಣಾಮವಾಗಿರಲಿಲ್ಲ ಅಂತ. ಸೊ 1927ರಲ್ಲಿ ಬ್ರಿಟಿಷರು ಸೈಮನ್ ಆಯೋಗವನ್ನು ರಚಿಸಿದ ಉದ್ದೇಶ ಅಂತ, ಅದನ್ನು ಸೈಮನ್ ಕಮಿಷನ್ ಅಂತ ಹೇಳ್ತಾರೆ. ಸೊ ಉದ್ದೇಶ ಏನು ಅಂದರೆ ಭದ್ರತಾ ಪಡೆಗಳನ್ನು ಭಾರತೀಕರಣಗೊಳಿಸಲು ಅಂತ. 1931ರಲ್ಲಿ AITUC ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಅದನ್ನು ತ್ಯಜಿಸಿ ಆಲ್ ಇಂಡಿಯಾ ರೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸನ್ನು ಸ್ಥಾಪಿಸಿದ ತೀವ್ರಗಾಮಿ ನಾಯಕ ಯಾರು ಅಂತ. ನೋಡಿ, ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ತಾರೆ ಇದನ್ನು. ಸೊ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇದನ್ನು ಆಲ್ ಇಂಡಿಯಾ ರೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಆಗಿ ಇದನ್ನು ಸ್ಥಾಪನೆ ಮಾಡಿದಂಥ
ತೀವ್ರಗಾಮಿ ನಾಯಕ ಯಾರಪ್ಪ ಅಂದರೆ ಇದು ರಣದೀವಿ ಅಂತ ಅವನ ಹೆಸರು. ರಣದೀವಿ ಅಂತಕ್ಕಂಥವನು 1931ರಲ್ಲಿ ಅದನ್ನು ಬದಲಾವಣೆ ಮಾಡ್ತಾನೆ. 1938ರಲ್ಲಿ ಭಾರತೀಯ ಕಾರ್ಮಿಕರ ಏಕೈಕ ಸಂಘಟನೆಯಾಗಿ ಹೊರಹೊಮ್ಮಿದ ಏಕೈಕ ಸಂಘ ಯಾವುದಪ್ಪ ಅಂದರೆ ದಟ್ ಈಸ್ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ, AITUC. 1938ರಲ್ಲಿ ಭಾರತೀಯ ಕಾರ್ಮಿಕರ ಏಕೈಕ ಸಂಘಟನೆಯಾಗಿ ಫಾರ್ ಓನ್ಲಿ ಲೇಬರ್ಸ್ಗೋಸ್ಕರ ಹೊರಹೊಮ್ಮಿದಂಥ ಏಕೈಕ ಸಂಘ ಯಾವುದಪ್ಪ ಅಂದರೆ ಅದು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಅದು. ನೆಕ್ಸ್ಟು 664ನೇ ಪ್ರಶ್ನೆ ಬರೋಣ. ಈಗ ಕ್ವಶನ್ ನಂಬರ್ 664. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವಾತಂತ್ರ್ಯ ಪಡೆಯುವುದೇ ತನ್ನ ಧ್ಯೇಯವೆಂದು ಘೋಷಣೆ ಮಾಡಿದಂಥ ವರ್ಷ ಅಂತ. 1929ರಲ್ಲಿ ಪೂರ್ಣ ಪ್ರಮಾಣದ ಒಂದು ಫ್ರೀಡಮನ್ನು ಪಡ್ಕೊಳ್ಳೇಬೇಕು ಅಂತಕ್ಕಂಥ ಧ್ಯೇಯವನ್ನು ಡಿಕ್ಲೇರ್ ಮಾಡುತ್ತೆ ಅದು. ನೆಕ್ಸ್ಟು 1930ರಲ್ಲಿ ಮಹಾತ್ಮ ಗಾಂಧೀಜಿ ಕಾನೂನು ಭಂಗ ಚಳುವಳಿಯನ್ನು ಆರಂಭ ಮಾಡಿದ್ದು ದಂಡಿ ಯಾತ್ರೆಯನ್ನು ಕೈಗೊಂಡು ಉಪ್ಪಿನ ಕಾನೂನನ್ನು ಮುರಿಯುವ ಮೂಲಕ ಅಂತ. ದಂಡಿ ಯಾತ್ರೆಯನ್ನು ಕೈಗೊಂಡು ಉಪ್ಪಿನ ಕಾನೂನನ್ನು ಮುರಿಯುವ ಮೂಲಕ. ನೆಕ್ಸ್ಟು ಗಾಂಧಿ ಇರ್ವಿನ್ ಒಪ್ಪಂದದ ಮುಖ್ಯ ಫಲಿತಾಂಶವೆಂದರೆ ಕಾಂಗ್ರೆಸ್ ಕಾನೂನು ಭಂಗ ಚಳುವಳಿ ಕೈಬಿಟ್ಟು ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲು ನಿರ್ಧಾರ ಮಾಡ್ತು ಅಂತ. ಕಾಂಗ್ರೆಸ್ಸು ಕಾನೂನು ಭಂಗ ಚಳುವಳಿಯನ್ನು ಕೈಬಿಟ್ಟು ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲು ನಿರ್ಧಾರ ಮಾಡುತ್ತೆ. ಇದು ಗಾಂಧಿ ಇರ್ವಿನ್ ಒಪ್ಪಂದದ ಮುಖ್ಯ ಫಲಿತಾಂಶವಾಗುತ್ತೆ. ನೆಕ್ಸ್ಟು ಪೂನಾ ಒಪ್ಪಂದದ ಪ್ರಮುಖ ಫಲಿತಾಂಶಗಳು, ರಿಸಲ್ಟ್ ಏನು ಅಂತ. ಪೂನಾ ಇಂಪ್ಯಾಕ್ಟದು ವಾಟ್ ಇಸ್ ದ ರಿಸಲ್ಟ್ ಅಂತ. ಅದು ಕಮ್ಯುನಲ್ ಅವಾರ್ಡನ್ನು ಮಾರ್ಪಾಡು ಮಾಡಿ ದುರ್ಬಲ ವರ್ಗದವರಿಗೆ ಸ್ಥಾನವನ್ನು ಮೀಸಲಿಡಲಾಗುತ್ತೆ ಅಂತ. ನೋಡಿ ಏನಂತ ಅದು, ಕಮ್ಯುನಲ್ ಅವಾರ್ಡನ್ನು ಚೇಂಜಸ್ ಮಾಡಿ ದುರ್ಬಲ ವರ್ಗದವರು ಅಂತ ಯಾರು ಇರ್ತಾರೆ ಅವ್ರಿಗೆ ಕೆಲವೊಂದು ಸ್ಥಾನಮಾನವನ್ನು ಮೀಸಲಿಡಲಾಗುತ್ತೆ. ಇದು ಆ ಪೂನಾ ಇಂಪ್ಯಾಕ್ಟ್ನ ಒಂದು ರಿಸಲ್ಟ್ ಇದು. ನೆಕ್ಸ್ಟು ಬ್ರಿಟಿಷರು ಸರ್ ಸ್ವಾಫೋರ್ಡ್ ಕ್ರಿಪ್ಸ್ನ ಆಯೋಗವನ್ನು ಭಾರತಕ್ಕೆ ಕಳುಹಿಸಿದ ಉದ್ದೇಶ ಏನು ಅಂತ. ಆಗ್ನೇಯ ಏಷ್ಯಾದಲ್ಲಿ ಬೆಳೆಯುತ್ತಿದ್ದ, ನೋಡಿ ಇಲ್ಲಿದೆ ಇಲ್ಲಿ ಏನಕ್ಕೆ ಕ್ರಿಪ್ಸ್ ಆಯೋಗವನ್ನು ಇಂಡಿಯಾಕ್ಕೆ ವಾಪಸ್ ಕಳಿಸ್ತಾರೆ ಬ್ರಿಟಿಷರು ಅಂದರೆ, ಆಗ್ನೇಯ ಏಷ್ಯಾದಲ್ಲಿ ಬೆಳೆಯುತ್ತಿದ್ದ ಜಪಾನಿಯರ ಪ್ರಾಬಲ್ಯದಿಂದ ಭಾರತದಲ್ಲಿನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಉಂಟಾಗಿದ್ದ ತೀವ್ರ ಭಯ, ಇದನ್ನು ಭಾರತೀಯರ ಸಹಾಯ ಪಡೆದು ಜಪಾನಿಯರು ಮುನ್ನುಗ್ಗುವಿಕೆಯನ್ನು ಪಡೆಯೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಅವರು ವಾಪಸ್ ಕಳಿಸ್ತಾರೆ ಕ್ರಿಪ್ಸ್ ಆಯೋಗವನ್ನು. ನೆಕ್ಸ್ಟು 1669ನೇ ಪ್ರಶ್ನೆ. ಈಗ 1944ರಲ್ಲಿ ಸಿ ರಾಜಗೋಪಾಲಾಚಾರಿ ಅವರು ಸೂಚಿಸಿದ ಯೋಜನೆ ರಾಜಾಜಿ ಯೋಜನೆ ಅಂತಕ್ಕಂಥದ್ದು. ಯೋಜನೆ ರಾಜಾಜಿ ಯೋಜನೆ ಎಂದೇ ಪ್ರಸಿದ್ಧವಾಗಿದೆ. ಇದರ ಉದ್ದೇಶ ಏನು ಅಂತ. ಇದನ್ನು ಯಾರು ಮೊದಲು ಸೂಚಿಸೋದು, ರಾಜಗೋಪಾಲಾಚಾರಿ ಅವರು, ಸಿ ರಾಜಗೋಪಾಲಾಚಾರಿ ಅವರು 1944ನಲ್ಲಿ ಅದು ರಾಜಾಜಿ ಯೋಜನೆ ಅಂತಕ್ಕಂಥ ಪ್ರಸಿದ್ಧಿಯಾಗಿರುತ್ತೆ. ಅದರ ಉದ್ದೇಶ ಏನು ಅಂತಿದ್ದ, ದೇಶದಲ್ಲಿದ್ದ ರಾಜಕೀಯ ನಿರ್ಲಿಪ್ತತೆಯನ್ನು ಅಂತ್ಯಗೊಳಿಸುವುದು ಅಂತ. ರಾಜಕೀಯ ನಿರ್ಲಿಪ್ತತೆ ಏನು ಇಡೀ ಇಂಡಿಯಾದಲ್ಲಿತ್ತು ಅದನ್ನು ಅಂತ್ಯಗೊಳ್ಳಲಿಕ್ಕೆ ಅಂದರೆ ನಾಶ ಮಾಡಲಿಕ್ಕೆ ಅವರು ಆ ಒಂದು ಯೋಜನೆಯನ್ನು ಜಾರಿಗೆ ತರೋದು ಅಂತ. ನೆಕ್ಸ್ಟು 670ನೇ ಪ್ರಶ್ನೆ ಬರೋಣ. ಈಗ ಕ್ವಶನ್ ನಂಬರ್ 670. ಮುಸ್ಲಿಂ ಲೀಗ್ ಡ್ಯಾಸ್ರಲ್ಲಿ ಪ್ರಥಮ ಬಾರಿಗೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಸಲ್ಲಿಸಿತ್ತು ಅಂತ. 1940ರಲ್ಲಿ ಅವಾಗಲೇ ಅವರು ಡಿಮಾಂಡ್ ಇಡ್ತಾರೆ, ಅವರು ಪ್ರತ್ಯೇಕವಾಗಿ ಪಾಕಿಸ್ತಾನದ ಬೇಡಿಕೆ ಬೇಕು ನಮಗೆ ಅಂತ ಅಂದ್ಬಿಟ್ಟು ಮುಸ್ಲಿಂ ಲೀಗು 1940ಯಲ್ಲಿ. ನೆಕ್ಸ್ಟು 671ನೇ ಪ್ರಶ್ನೆ. ಈಗ ಕ್ವಶನ್ ನಂಬರ್ 671. ಬ್ರಿಟಿಷರು ಪಂಜಾಬನ್ನು ಅತಿಕ್ರಮವಾಗಿ ಆಕ್ರಮಿಸಿ ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿದ್ದು ಅಂತ. ಯಾವಾಗ ಅಂತ, ಕ್ರಿಸ್ತಶಕ 1849ರಲ್ಲಿ. ಭಾರತೀಯ ರಾಷ್ಟ್ರೀಯ ಸೇನೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಯಾವಾಗ ಸ್ಥಾಪನೆಯಾಗಿತ್ತು ಅಂದರೆ ಎಲ್ಲಿ ಸ್ಥಾಪನೆ ಆಗಿತ್ತು ಅಂದರೆ ಸಿಂಗಾಪುರ್ನಲ್ಲಿ ಅಂತ. ಭಾರತೀಯ ರಾಷ್ಟ್ರೀಯ ಸೇನೆ ಸ್ಥಾಪನೆಯಾಗಿದ್ದು ಫಸ್ಟು ಸಿಂಗಾಪುರ್ನಲ್ಲಿ. ಜಪಾನ್ ಶರಣಾಗತವಾದ ಮೇಲೆ ಭಾರತ ರಾಷ್ಟ್ರೀಯ ಸೇನೆಯ ಸದಸ್ಯರನ್ನು ಅವರ ವಿಚಾರಣೆ ಮಾಡಲಾಯಿತು ಅಂತ. ಯಾವಾಗ ಜಪಾನು ಶರಣಾಗತ ಆಗುತ್ತೋ ಅವಾಗ ಏನು ಮಾಡ್ತಾರೆ, ಭಾರತೀಯ ರಾಷ್ಟ್ರೀಯ ಸೇನೆಯ ಸದಸ್ಯರನ್ನು ಅವರ ವಿಚಾರಣೆ ಮಾಡಲಾಗುತ್ತೆ ಅಂತ. ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ ಇದೇನು ಮಾಡ್ತಾ ಇದ್ದು, ಭಾರತವನ್ನು 2 ಸ್ವತಂತ್ರ ರಾಷ್ಟ್ರಗಳಾಗಿ ವಿಭಾಗಿಸಬೇಕು ಅಂತ ತಿಳಿಸುತ್ತೆ. ಅದು ಯಾವುದೋ ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ. ಅದು ಭಾರತದ ರಾಷ್ಟ್ರೀಯ ಚಳುವಳಿ ಬೆಳೆಯಲು ಇಲ್ಬರ್ಟ್ ಮಸೂದೆ ಹೇಗೆ ಸಹಾಯ ಮಾಡುತ್ತೆ ಅಂತ. ರಾಷ್ಟ್ರೀಯ ನಾಯಕರು ಸಾರ್ವಜನಿಕ ಹೋರಾಟ ಮಹತ್ವವನ್ನು ಅರಿತರು ಅಂತ. ಇಲ್ಬರ್ಟ್ ಮಸೂದೆಯಿಂದಾಗಿ ನಮ್ಮ ಭಾರತೀಯ ರಾಷ್ಟ್ರೀಯ ನಾಯಕರು ಏನು ಮಾಡ್ತಾರೆ, ಸಾರ್ವಜನಿಕ ಹೋರಾಟದ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಪ್ರಸಿದ್ಧ ತಮಿಳು ರಾಷ್ಟ್ರೀಯ ಕವಿ ಯಾರು ಅಂದರೆ ಸುಬ್ರಹ್ಮಣ್ಯ ಭಾರತಿ ಅಂತಕ್ಕಂಥವ್ರು, ಅವರು ತಮಿಳು ರಾಷ್ಟ್ರೀಯ ಕವಿಯಾಗಿರ್ತಾರೆ. ಇವರು 1934ರಲ್ಲಿ ಸ್ಥಾಪಿತವಾದ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷದ ಸ್ಥಾಪಕರಾಗಿರಲಿಲ್ಲ ಅಂತ. PC ಜೋಶಿಯವರು ಆ ಒಂದು ಕಾಲಘಟ್ಟದಲ್ಲಿ ಅಂತ. 1934ರಲ್ಲಿ ಏನು ಒಂದು ಕಾಂಗ್ರೆಸ್ ಸೋಷಿಯಲಿಸ್ಟ್ ಒಂದು ಪಾರ್ಟಿ ರಚನೆ ಆಯಿತು ಅಥವಾ ಸ್ಥಾಪನೆ ಆಯಿತು, ಅದರ ಸ್ಥಾಪಕರಾಗಿರಲಿಲ್ಲ ಇವರು. ಯಾರು ಅಂದರೆ PC ಜೋಶಿಯವರು. 1919ರಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಸರ್ದಾರ್ ಪಟೇಲರು ಕೇಡಾ ಚಳುವಳಿಯನ್ನು ಈ ಕೆಳಕಂಡ ಯಾವ ಕಾರಣಕ್ಕಾಗಿ ವಿರೋಧಿಸಲು ಆರಂಭ ಮಾಡ್ತಾರೆ ಅಂತ. ನೋಡಿ, ಕೇಡಾ ಚಳುವಳಿಯನ್ನು ಕೈರಾ ಚಳುವಳಿ ಅಂತ ಕೂಡ ಅದು ಹೇಳ್ತಾರೆ ಅದನ್ನು. ಯಾವ ಒಂದು ರೀಸನ್ಗೋಸ್ಕರ ಅವರು ವಿರೋಧ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಅಂತ. ವಲ್ಲಭಾಯ್ ಪಟೇಲ್ ಮತ್ತು ಮಹಾತ್ಮ ಗಾಂಧಿಯವರು 1919ನಲ್ಲಿ ಸ್ವೇಚ್ಛೆಯಿಂದ ಸರ್ಕಾರ ಕಂದಾಯ ನಿಗದಿಪಡಿಸಿದ್ದು ಮತ್ತು ಅದನ್ನು ಮನ್ನಾ ಮಾಡಲು ನಿರಾಕರಿಸಿದ್ದು ಅಂತ. ಅಂದರೆ ಅವರು ಕಂದಾಯವನ್ನು ನಿಗದಿಪಡಿಸಿದ್ದು ಸರಿ ಇರಲಿಲ್ಲ, ಅದನ್ನು ಮನ್ನಾ ಮಾಡ್ತಕ್ಕಂಥ ವಿಚಾರವನ್ನು ಕೂಡ ಅವರು ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಅವರು ಈ ಕೇಡಾ ಚಳುವಳಿಯನ್ನು ಅವರು ರಿಜೆಕ್ಟ್ ಮಾಡ್ತಾರೆ, ಅಂದರೆ ವಿರೋಧ ಮಾಡ್ತಾರೆ ಅಂತ ಮಹಾತ್ಮ ಗಾಂಧೀಜಿ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲರು.
ಸೊ ಹಂಗೆ ಸ್ಕಾಲಪ್ ಮಾಡೋಣ. ಇನ್ನೆರಡು ಪ್ರಶ್ನೆಗಳಿದೆ ಇಲ್ಲಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. 1937ರಲ್ಲಿ ರಾಮ್ಸೆ ಮ್ಯಾಕ್ಡೊನಾಲ್ಡನ್ನು ಹೊರಡಿಸಿದ ಕಮ್ಯುನಲ್ ಅನಾರ್ಡ್ ಇವರಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ನೀಡಿತು ಅಂತ. 1937ರಲ್ಲಿ ರಾಮ್ಸೆ ಮ್ಯಾಕ್ಡೊನಾಲ್ಡನ್ನು ಹೊರಡಿಸಿದಂಥ ಕಮ್ಯುನಲ್ ಅನಾರ್ಡ್ ಇವರಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ನೀಡಿತು ಅಂತ. ಹರಿಜನರಿಗೆ ಅದು ಪ್ರತ್ಯೇಕ ಪ್ರಾತಿನಿಧ್ಯವನ್ನು ನೀಡುತ್ತೆ ಅಂತ. ಸೊ ಈ ಒಂದು ವಿಡಿಯೋ ಸರಣಿಯ ಒಂದು ಕೊನೆಯ ಪ್ರಶ್ನೆ ಇದು. ಬಹುನಿರೀಕ್ಷಿತ ಪ್ರಶ್ನೋತ್ತರಗಳಲ್ಲಿ ಸುಮಾರು 5 ವಿಡಿಯೋ ಸೆಷನ್ ಆಗುತ್ತೆ. ಸುಮಾರು 680 ಪ್ರಶ್ನೆಗಳ ನಿಮಗೆ ಪರಿಚಯ ಈಗಾಗಲೇ ಆಗಿದೆ, ಪರಿಚಯ ಮಾಡಿದ್ದೀನಿ ನಾನು. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ರೈತರು ತಮ್ಮ ಜಮೀನನ್ನು ಅಭಿವೃದ್ಧಿಪಡಿಸಲು ತಮ್ಮ ಬಳಿ ಹಣ ಇಟ್ಟುಕೊಳ್ಳದಿರಲು ಕಾರಣ ಅಂತ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ರೈತರು ತಮ್ಮ ಜಮೀನನ್ನು ಅಭಿವೃದ್ಧಿಪಡಿಸಲು ತಮ್ಮ ಬಳಿ ಹಣ ಇಟ್ಟುಕೊಳ್ಳದಿರಲು ಕಾರಣ ಏನು ಅಂತ. ಅಧಿಕ ತೆರಿಗೆ, ಸೊ ಅಂದರೆ ದ ಇನ್ಕ್ರೀಸ್ ಆಫ್ ದ ಟ್ಯಾಕ್ಸಿಂದ ಏನಾಗುತ್ತೆ, ಅವರು ತಮ್ಮ ಹಣವನ್ನು ತಮ್ಮ ಬಳಿ ಇಟ್ಕೊಳ್ಳದೇ ಇರೋಕ್ಕೆ ಸಾಧ್ಯ ಆಗಲ್ಲ. ಇನ್ನು ಬಹು ಆಯ್ಕೆಯ ಪ್ರಶ್ನೆಗಳಿದೆ ನೋಡಿ. ಇಲ್ಲಿ ಭಾರತೀಯ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದ್ರೆ ನಾನು ಅದನ್ನು ನೆಕ್ಸ್ಟ್ ವಿಡಿಯೋ ಸೆಷನಲ್ಲಿ ನಿಮಗೆ ಅದನ್ನು ಒಂದೊಂದೇ ಸೆಷನ್ ಮಾಡಿ ನಿಮಗೆ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇಲ್ಲಾಂದರೆ ಇದನ್ನೇ ಕಂಟಿನ್ಯೂ ಮಾಡೋಣ. ಈಗ 5ನೇದು ಕಂಪ್ಲೀಟ್ ಆಯಿತು. ಈಗ ಸುಮಾರು 680 ಪ್ರಶ್ನೆಗಳ ಪರಿಚಯ ಆಗಿದೆ ನಿಮಗೆ, ಸರಿ ಉತ್ತರಗಳು. ಇನ್ನು ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸನ್ನು ನೆಕ್ಸ್ಟ್ ಸೆಷನ್ಗೆ ಅದನ್ನು ಇದೇ ನಂಬರನ್ನು ಆ್ಯಡ್ ಅಪ್ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡೋ ತೊಂದರೆ ಇಲ್ಲ. ಸೊ ನಮ್ಮ ಕಡೆಯಿಂದ ಏನೇನಾಗುತ್ತೋ ಖಂಡಿತವಾಗ್ಲೂ ಎಲ್ಲ ಪ್ರಯತ್ನಗಳಾಗುತ್ತೋ. ಸೊ ಈ ವಿಡಿಯೋನ ಎಂಡ್ ಮಾಡಲಿಕ್ಕಿಂತ ಮುಂಚೆ ದಯಮಾಡಿ ಇನ್ನೊಂದು ಸಲ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನಿಮ್ಮೆಲ್ಲ ಸ್ನೇಹಿತರಿಗೂ, ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ಸು, ಟೆಲಿಗ್ರಾಮ್ ಗ್ರೂಪ್ಸು, ನಿಮ್ಗೆ ಯಾವುದೇ ಎಜುಕೇಷನ್ ಗ್ರೂಪ್ಸ್ ಇದೆ ದಯಮಾಡಿ ಎಲ್ಲ ಗ್ರೂಪ್ಸ್ಗೂ ಈ ಒಂದು ನಮ್ಮ ವಿಡಿಯೋ ಲಿಂಕ್ಸನ್ನು ಶೇರ್ ಮಾಡಿ. ಜೊತೆಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಫಾಲೋ ಮಾಡಿ. ನಮ್ಮ 2 ಯೂಟ್ಯೂಬ್ ವಾಹಿನಿ ಇದೆ, ಜಾಯ್ನ್ ಆಗ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ನಿಮಗೆ ಬೇಕಾದಂಥ ಎಲ್ಲ TETಗೆ ಸಂಬಂಧಪಟ್ಟಂಥ ವಿಡಿಯೋ ಅಪ್ಡೇಟ್ಸು ನಿಮಗೆ ಲಭ್ಯ ಆಗ್ತಾ ಇರುತ್ತೆ ಎವ್ರಿ ಡೇ. ಅದಕ್ಕೆ ಯಾವಾಗಲೂ ಹೇಳಿದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿಬಿಡಿ, ಅಲ್ಲಿ ಹಲವಾರು ಲಿಂಕ್ಸ್ ಇದೆ. ನೀವು ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವುದು ಸೂಕ್ತ ಅಂತ ಅನಿಸುತ್ತೆ. ಮೇ ಬಿ ಎಲ್ಲವೂ ಸೂಕ್ತ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ, ಜಾಯ್ನ್ ಆಗಿ, ಫಾಲೋ ಮಾಡಿ. ಫ್ರೀ ಆಫ್ ಕಾಸ್ಟ್ಲಿ ಕ್ಲಾಸಸ್ಗಳು ಕಂಡಕ್ಟ್ ಆಗ್ತಾ ಇದೆ. ಸೊ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.